व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयात् अनगमहिमा मानसे वागधीशः नमस्ते प्राणेश प्रणतविभवायावनिमगाः नमः स्वामिन् रामप्रियतम हनुमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 113ನೆಯ ಪ್ರವಚನ ಆಗಲಿದೆ. ಕಪಿಲೆಯ ಬಗ್ಗೆ ಧರ್ಮರಾಜ ಕೃಷ್ಣನಲ್ಲಿ ಕೇಳಿದ್ದಾನೆ. ಅದರ ಮಹತ್ತಿಕೆಯ ಬಗ್ಗೆ ಗೋವಿಂದನು ಗೋಪಾಲಕೃಷ್ಣನು ಗೋಬ್ರಾಹ್ಮಣ ಈತನು ಅದರ ಬಗ್ಗೆ ಹೆಮ್ಮೆಯ ನುಡಿಯನ್ನು ಹೇಳದಿರ್ತಾನ. ಹಾಗಾಗಿ ಕಪಿಲೆಯ ಬಗ್ಗೆ ಆ ಬಣ್ಣದ ದನದ ಮಹತ್ತಿಕೆಯ ಬಗ್ಗೆ ಕೃಷ್ಣ ತಿಳಿಸ್ತಾನೆ. ಅದನ್ನು ಯಜ್ಞಾರ್ಥವಲ್ಲದೆ ಮತ್ತೆಲ್ಲಿಗೂ ಉಪಯೋಗಿಸಿಕೊಳ್ಳದಂತೆ ಅಂದವನೊಂದೊಮ್ಮೆ ಅದರ ಹಾಲು ತುಪ್ಪಗಳನ್ನೆಲ್ಲ ಸ್ವಾರ್ಥಕ್ಕಾಗಿ ಬಳಸಿಕೊಂಡಲ್ಲಿ ಆತ ಬಹಳ ದೊಡ್ಡದಾದ ಅನರ್ಥವನ್ನು, ನರಕಾದಿ ಅನರ್ಥವನ್ನು ಪಡೆಯುವಲ್ಲಿ, ನೀಚ ಯೋನಿಯನ್ನು ಪಡೆಯುವಲ್ಲಿ ಆತನ ತೊಂದರೆಯನ್ನು ಅನರ್ಥವನ್ನು ತಿಳಿಸಿಕೊಟ್ಟ ಕೃಷ್ಣ. ಕೋಟಿಗಟ್ಟಲೆ ವರ್ಷದಲ್ಲಿ ಆತ ಹೇಲಿನ ಹುಳವಾಗಿ ಎಲ್ಲ ಬರ್ತಾನೆ ಅಂತ. ಅಂಥವನ ಜೊತೆಯಲ್ಲಿ ಸಹವಾಸವನ್ನು ಮಾಡುವುದು ಬಾರದು, ದೂರದಲ್ಲಿ ಇರಬೇಕು, ಅವನಿಂದ ಏನಾದರೂ ಪಡೆಯಬಾರದು ಅಂತ ಹೇಳಿ ಕಪಿಲ ದನವನ್ನು ಉಪಜೀವಕವನ್ನಾಗಿ ಮಾಡಿಕೊಂಡವನಲ್ಲಿ ಮಾತುಕತೆ ಸಂಬಂಧ ಇರಬಾರದು ಅಂತ ಕೃಷ್ಣ ಹೇಳುತ್ತಾನೆ. ಒಂದೊಮ್ಮೆ ಆಗಿ ಹೋದರೆ, ಗೊತ್ತಿಲ್ಲದೆಯೋ ಅನಿವಾರ್ಯಕ್ಕೂ ಆಗಿ ಹೋದರೆ ಆತ ಮತ್ತೆ ಪ್ರಾಜಾಪತ್ಯಂ ಚರೇತ್ ಕೃಚ್ಛ್ರಂ ಸಚತೆಯೇನ ವಿಶುದ್ಧ್ಯತೆ. ಅವನು ಕೃಚ್ಛ್ರಾಚರಣೆ ಮಾಡಬೇಕು. ಬ್ರಹ್ಮಗೂರ್ಚೋಮಾದಿಗಳನ್ನೆಲ್ಲ ಮಾಡಿ, ಪಂಚಗವ್ಯ ಪ್ರಾಶನ ಮಾಡಿ, ಉಪವಾಸ ಕೆಲವು ದಿನ ಇದ್ದು, ಮತ್ತು ಚಾಂದ್ರಾಯಣಾದಿಗಳನ್ನು ಅಂದರೆ ಚಂದ್ರವ್ರತದಂತೆ, ನಾನು ಈ ವ್ರತಗಳ ಬಗ್ಗೆ ಹೇಳುವಾಗ ವ್ರತ ಸಮೀಕ್ಷದಲ್ಲಿ ಕೆಲವು ಮಾತು ಹೇಳಿದ್ದೇನೆ. ಚಂದ್ರವೃದ್ಧಿಯಂತೆ ದಿನಕ್ಕೊಂದು ತುತ್ತು ತಿನ್ನುವುದು ಹೆಚ್ಚಿಗೆ ಮಾಡಿ ಅಷ್ಟೇ. ಇಡೀ ಸಮಗ್ರ ದಿನದ ಊಟ ಅಂದರೆ ಒಂದೇ ಹೊತ್ತಿನಲ್ಲಿ ಒಂದೇ ತುತ್ತು ಊಟ ಪಾಡ್ಯದಂದು, ಬಿದಿಗೆಯಿಂದ 2 ತುತ್ತು. ಹೀಗೆ ಹುಣ್ಣಿಮೆಗಾಗುವ 15 ತುತ್ತು ಆಗ್ತದೆ. ಮತ್ತೆ ಮರುದಿನ 16 ಲೆಕ್ಕ ಅಲ್ಲ, ಮತ್ತೆ ಅದು ಕೃಷ್ಣ ಪಕ್ಷ ಕಡಿಮೆ ಆಗುವುದು. ಮತ್ತೆ 15, 14, 13 ಹೇಳಿಕೊಂಡು ಅಮಾವಾಸ್ಯೆ ಆಗುವಾಗ 0. ಹೀಗೆ ಇದು 1 ತಿಂಗಳಾಯ್ತು, 1 ಕೃಚ್ಛ್ರ ಆಯ್ತು. ಇಂಥದ್ದೆಲ್ಲ ಕೆಲವು ತಿಂಗಳು ಕೆಲವು ಕೃಚ್ಛ್ರ ಮಾಡಲಿಕ್ಕೆಲ್ಲ ನೋಡಿ. ಇದು ಚಾಂದ್ರಾಯಣ ಕೃಚ್ಛ ಅಂತ ಕರೀತಾರೆ. ಅನೇಕ ಕೃಚ್ಛರಗಳ ಬಗ್ಗೆ, ಕೃಚ್ಛ್ರಾತಿ ಕೃಚ್ಛರಗಳ ಬಗ್ಗೆ, ತಪ್ತ ಕೃಚ್ಛರಗಳ ಬಗ್ಗೆ, ಬಿಸಿಯಾಗಿ ತಿನ್ನುವುದು, ಸಾಂತಪನ, ಇವೆಲ್ಲ ಸುಮಾರು ಕೃಚ್ಛರಗಳ ಆಚರಣೆಗಳ ಬಗ್ಗೆ ಕೆಲವು ಗೋವಿನ ಸಮೀಕ್ಷೆಯಲ್ಲಿ ನಾನು ಈ ಚಿಂತನೆಯನ್ನು ಕೊಟ್ಟಿದ್ದೇನೆ. ಇಲ್ಲಿ ಕೃಷ್ಣ ಹೇಳುತ್ತಾನೆ, ಆತ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕಾಗ್ತದೆ. ದನದ ಪಂಚಗವ್ಯಗಳ ಪ್ರಾಶನದೊಂದಿಗೆ ಪ್ರತಿನಿತ್ಯ ಇದ್ದು ಉಪವಾಸ ಇದ್ದೆಲ್ಲ ನಡೆಸಬೇಕಾಗ್ತದೆ ಅಂತ. ಯಾಕೆಂದ್ರೆ ಕಪಿಲಾಹಿ ಅಗ್ನಿಹೋತ್ರಾರ್ಥೇ ವಿಪ್ರಾರ್ಥೇ ವಾ ಸ್ವಯಂಭುವ. ಚತುರ್ಮುಖ ಅದನ್ನು ಸೃಷ್ಟಿ ಮಾಡುವಾಗಲೇ ಅಗ್ನಿಹೋತ್ರಕ್ಕೋಸ್ಕರವ ಅಂತಲೇ ಇಟ್ಟುಕೊಂಡಿದ್ದ. ಅಗ್ನಿಹೋತ್ರ ಅಂದರೆ ಭಾರಿ ದೊಡ್ಡದಾಗಿರತಕ್ಕಂತಹ ಯಜ್ಞದ ವ್ಯವಸ್ಥೆ ಅದು. ಸಾಯಂ ಪ್ರಾತರಗ್ನಿಹೋತ್ರಂಜುಹೋತಿ ಅಂತ, ಯಾವ ಜೀವ ಅಗ್ನಿಹೋತ್ರಂಜುಹೋತಿ ಅಂತ, ಸಾಯುವವರೆಗೂ ಸಹ ಮದುವೆ ಆಗಿ ಬಂದ ಬಳಿಕ, ಅಗ್ನಿಯನ್ನು ತಂದ ಬಳಿಕ ಸಾವಿನವರೆಗೂ ಪ್ರತಿನಿತ್ಯವೂ ಅಗ್ನಿ ಆರಾಧನೆಯನ್ನು ಆತ ಮದುವೆ ದಿವಸ ತಂದದ್ರಿಂದ ಸಾಯಂಕಾಲ, ಅಲ್ಲಿಂದ ಮತ್ತೆ ಮರುದಿನ ಬೆಳಿಗ್ಗೆ, ಹೀಗೆ ಸಾಯಂ ಪ್ರಾತಃ ಅಂತ ವಿಷಯವನ್ನು ಕೊಟ್ಟದ್ದು. ಹೀಗೆ ಜೀವನದುದ್ದಕ್ಕೂ ಮಾಡಿಕೊಂಡೋಗಿ ಸತ್ತ ಬಳಿಕ ಅದೇ ಅಗ್ನಿಯಲ್ಲಿ ಅವನು ಕಾಪಿಟ್ಟ
ಆ ಅಗ್ನಿಯಲ್ಲಿ ಒಂದೊಮ್ಮೆ ಬೇರೆ ಕಡೆ ಹೋಗುವಾದರೂ ಅದನ್ನು ತಗೊಂಡು ಹೋಗ್ಲಿಕ್ಕೆ ಉಂಟು, ಅವನ ರಕ್ಷಣೆ ಮಾಡಿಕೊಂಡು. ಹಾಗಾಗಿ ಅಂತಹ ಅಗ್ನಿಹೋತ್ರದಲ್ಲಿ, ಆ ಅಗ್ನಿಯಲ್ಲಿ ಆತನಿಗೆ ಕೊನೆಯ ತನ್ನ ದೇಹದ ದಾಹವನ್ನು ಮಾಡಲಿಕ್ಕಿರುವುದು. ಮತ್ತೆ ಲೋಕ ನಿಸ್ತರಣಾಯವೈ ಹೇಳಿಕೊಂಡು ದಾನ ಮಾಡುವುದು ಬ್ರಾಹ್ಮಣನಿಗೆ ಈ ಲೋಕದಿಂದ ಪಾರಾಗಲಿಕ್ಕೆ. ಹಾಗಾಗಿ ಅದಕ್ಕೋಸ್ಕರ ಉಪಯೋಗಿಸಿಕೊಳ್ಳಬಹುದು ಅದನ್ನು ಯಜ್ಞಕ್ಕಾಗಿ, ಅದರ ಹಾಲು ಮೊಸರು ತುಪ್ಪ ಎಲ್ಲ. ಅಲ್ಲದೇ ಇದ್ರೆ ಮತ್ತೊಬ್ಬರಿಗೆ ದಾನಕ್ಕಾಗಿ ಅವನು ಅದನ್ನೇ ಮಾಡುದು, ಮತ್ತೇನು ಅವನು ದಾನದಲ್ಲಿ ಉಪಯೋಗಿಸಿಕೊಂಡ. ಹಾಗೆ ದಕ್ಷಿಣೆಯಾಗಿ ಯಜ್ಞದ ಉಪಯೋಗದಲ್ಲಿ ಇಷ್ಟಕ್ಕೆ ಹೊರತುಪಡಿಸಿ ಸ್ವಾರ್ಥಕ್ಕಾಗಿ ಅಲ್ಲ ಅಂತ ಹೇಳಿ. ಅದು ಮತ್ತು ವಿಪ್ರಾರ್ಥೆ ಅಂತ ಶಬ್ದ ಕೃಷ್ಣ ಹಾಕಿದ್ದಾನೆ. ವಿಪ್ರ ಅಂದ್ರೆ ವಿಷ್ಣುಪರನಿಗೆ ಅಂತ ಅರ್ಥ ಮಾಡಿಕೊಳ್ಳುವ ಹಾಗೆ ಮತ್ತೆ ಮತ್ತೆ ಅದನ್ನು ತಿಳಿಸಿಕೊಡುವಾಗ ಇಲ್ಲೆಲ್ಲ ಕಡೆ ಆ ಶಬ್ದದ ಬಳಕೆಯಲ್ಲಿ ಹೆಚ್ಚು ಒತ್ತು ಕೊಟ್ಟಿದ್ದಾನೆ. ಇದನ್ನೆಲ್ಲ ಬ್ರಹ್ಮದೇವ ಸೃಷ್ಟಿ ಮಾಡುವಾಗಲೇ ನಾನು ಅಗ್ನಿಹೋತ್ರ ಅಂತ ಹೇಳಿದೆ. ಆ ಅಗ್ನಿಹೋತ್ರದ ವಿಷಯ ಅಂದ್ರೆ ಈ ಯಜ್ಞಕ್ಕೋಸ್ಕರ ಮಾಡುವಂತಹ ವ್ಯವಸ್ಥೆ ಅಗ್ನಿಹೋತ್ರ. ಅಗ್ನಿಹೋತ್ರದಲ್ಲಿ ಅಗ್ನಿಹೋತ್ರೇಶನ್ ಮಿಥುನಾನಿ ಅಂತಾರೆ. ಅದರಲ್ಲಿ 2 ಜೋಡಿಗಳು ಸಿಗ್ತಾರೆ ಅಂತ. 6 ಅಂತಹ ಜೋಡಿಗಳಿದ್ದಾರೆ. ಯಜಮಾನಶ್ಚ ಪತ್ನೀಚ, ಇದು 6 ಋತುಗಳಿಗೆ ಎಲ್ಲ ಸಂಬಂಧಪಟ್ಟಂತೆ. ಯಜಮಾನ ಮತ್ತೆ ಹೆಂಡತಿ, ಇದು ಒಂದು ಜೋಡಿ ಅಗ್ನಿಹೋತ್ರದಲ್ಲಿ ಇರಬೇಕಾದ. ಮತ್ತೆ ಅಗ್ನಿಹೋತ್ರೀಚ ವತ್ಸಶ್ಚ ಅಗ್ನಿಹೋತ್ರೀಚ, ಕರು ಮತ್ತೆ ದನ ಅಗ್ನಿಹೋತ್ರದಲ್ಲಿ. ಅದಕ್ಕೆ ಅದು ಅಗ್ನಿಹೋತ್ರಿ ಹೆಸರು ಆ ದನಕ್ಕೆ. ದನ ಮತ್ತು ಕರು ಅದು ಒಂದು ಜೋಡಿ, ಅದು ಇರ್ತದೆ. ಅದು ಬೇಕೆ, ಕರು ಇಲ್ಲದ ದನದ ಹಾಲು ಬರುವುದಿಲ್ಲ. ಕರುವಿನಿದ್ರೆ ಅದನ್ನು ಹಾಲು ಕರೀಲಿಕ್ಕಿರುವಂಥದ್ದು. ಕರು ಬಿಟ್ಟು ಅದು ಕುಡಿದ ಬಳಿಕ ಹಾಲನ್ನು ಕರೀಲಿ. ಸ್ಥಾಲಿ ಚಂಗಾರಾಶ್ಚ, ಮತ್ತೆ ತಟ್ಟೆ, ತಾಮ್ರದ ತಟ್ಟೆ, ಮತ್ತೆ ಕೆಂಡಗಳು ಅಗ್ನಿಹೋತ್ರಿಗೆ ಅದು ತರಲಿಕ್ಕೆ ಉಂಟು, ಹಾಗಾಗಿ ಇರ್ಲಿಕ್ಕೆ ಉಂಟು. ಸೃಕ್ಚ ಸ್ರವಶ್ಚ, ಮತ್ತೆ ಆಹುತಿಕೊಳ್ಳಿಕ್ಕೆ ಕೈಯಲ್ಲಿಟ್ಕೊಂಡಂತಹ 2 ಆಕಾರದ ಸೌಟುಗಳಂಥದ್ದು, ಸೃಕ್ಕು ಸೃವ ಅಂತ ಅದನ್ನು ಕರೀತಾರೆ. ಅದು ಪಾಲಾಶದ್ದು ಖದಿರದ್ದು ಎಲ್ಲ ಆಗಲಿಕ್ಕೆ, ಮರದ್ದಾದ್ರೆ. ಅಲ್ಲ ಅಂತಾದ್ರೆ ಲೋಹದ್ದು ಆಗ್ಬೋದು, ಬಂಗಾರದ, ಬೆಳ್ಳಿಯ, ಪಂಚಲೋಹದ, ತಾಮ್ರದ ಎಲ್ಲ ಲೋಹಗಳ ಬಗ್ಗೆಯೂ. ಪರ್ಣಮೈವ ಅಂತ ಹೇಳ್ತಾರೆ. ಅದು ಬಹಳ ನಿತ್ಯಕ್ಕಲ್ಲ, ವಿಶೇಷಕ್ಕೆ, ವಿಚಿತ್ರ ಅಂದ್ರೆ ವಾಸ್ತವವಾಗಿ ಅಗ್ನಿಹೋತ್ರಾದಿಗಳಿಗೆ ಮರದ್ದಾದ್ರೆ ಒಳ್ಳೆಯದು, ಲೋಹದ್ದು ಚಂದವೇ ಇರಲಿ. ಮತ್ತೆ ಆಹವನೀಯಶ್ಚ ಸಮಿಚ್ಚ, ಮತ್ತೆ ಅಗ್ನಿ, ಆಹವನೀಯ ಅಗ್ನಿ, 3 ಅಗ್ನಿಗಳಿವೆ, ಅದು ಮತ್ತೆ ಹೇಳುತ್ತೆ. ಆಹವನೀಯ ಅಗ್ನಿ, ಆ ಅಗ್ನಿಯಲ್ಲಿ ಆತ ಆಹುತಿ ಕೊಡ್ಲಿಕ್ಕೆ ಅಲ್ಲಿ ಹಾಕಿರತಕ್ಕಂತಹ ಸಮಿದೆಯು ಒಂದು ಜೋಡಿ. ಇನ್ನು ಕೊನೆಗೆ ಆಹುತಿಶ್ಚ ಸ್ವಾಹಾಕಾರಶ್ಚ, ಮತ್ತೆ ಆಹುತಿ ದ್ರವ್ಯ, ಅದರೊಟ್ಟಿಗೆ ಸ್ವಾಹ ಅಂತ ಹೇಳುವ ವ್ಯವಸ್ಥೆ. ಇಷ್ಟಿಗೆ ಒಟ್ಟು ಷಣ್ಮಿಥುನಾನಿ ಅಂತ ಹೇಳಿ ಬ್ರಾಹ್ಮಣ ನಮ್ಮ ಮುಂದೆ ಅಗ್ನಿಹೋತ್ರದ ಚಿಂತನೆಯನ್ನು ಉಲ್ಲೇಖ ಮಾಡ್ತದೆ. ಅಲ್ಲಿ ಮಂಡಲಂ ಗಾರಭತ್ಯಸ್ಯೋ, ಗಾರಭತ್ಯ ಅಗ್ನಿ ಅದು ಉರುಟಾಗಿರುತ್ತದೆ. ಯಾಕೆಂದ್ರೆ ಮಂಡಲೋ ಹೇಯಂ ಲೋಕ, ಈ ಲೋಕ ಉರುಟಾಗಿ ಉಂಟಲ್ಲ ಅದಕ್ಕೆ ಅಂತ. ಹಾಗಾಗಿ ಗಾರಭತ್ಯ ಅಗ್ನಿಯನ್ನು ಇಟ್ಟುಕೊಳ್ಬೇಕಾದಂಥ ಮಂಡಲ ಉರುಟಾಗಿರಬೇಕು. ಅದು 28 ಇಂಚಿನಲ್ಲಿ ಬರಬೇಕು. ಇದರಿಂದ ಪಶು ಸಮೃದ್ಧಿಯನ್ನು ಹೇಳಲಿಕ್ಕೆ ಆಗ್ತದೆ ಅವನಿಗೆ. ಯಾವತ್ತೂ ಅಗ್ನಿ ಕಾರ್ಯಕ್ಕೋಸ್ಕರ ಪಶು ನಾಶ ಆಗುವುದಿಲ್ಲ ಕೊಟ್ಟಿಗೆಯಲ್ಲಿ. ಅದಂತೆ ಚಂದ್ರಾರ್ಥಂ ದಕ್ಷಿಣಾಗ್ನೇ, ಇನ್ನು ದಕ್ಷಿಣಾಗ್ನಿ. ದಕ್ಷಿಣಾಗ್ನಿ ಅರ್ಧಚಂದ್ರಾಕಾರದ, ಅದಕ್ಕೆ ಸ್ತಂಡಿಲ್ಲ. ಯಾಕೆ ಕೇಳಿದ್ರೆ ಚಂದ್ರಾರ್ಧಂ ಹಿ ಅಂತರಿಕ್ಷಂ, ಅಂತರಿಕ್ಷ ಲೋಕ ಅರ್ಧಚಂದ್ರಾಕಾರದಲ್ಲಿ ಇದೆ ಅಂತ. ಅದು 32 ಇಂಚಿನ ವ್ಯವಸ್ಥೆಯಲ್ಲಿ ಆಗಬೇಕಾದ್ದು ದಕ್ಷಿಣಾಗ್ನಿ. ಇದರಿಂದ ಅವನಿಗೆ ಬಲ ಸಮೃದ್ಧಿ ಆಗ್ತದೆ ಅಂತ, ತಾಕತ್ತು ಬರ್ತದೆ ಅಂತ, ಗಟ್ಟಿಯಾಗಿರುತ್ತಾನೆ ಅಂತ, ಸವಕಲಾಗಿ ಪೇಷಣನಾಗಿ ಇರುವುದಿಲ್ಲ ಅಂತ. ಮತ್ತೆ ಸ್ವರ್ಗೋಲೋಕ ಚತುರಸ್ರ, ಸ್ವರ್ಗಲೋಕ ಚೌಕಾಕಾರವಾಗಿದೆ. ಆದ್ರಿಂದ ತಸ್ಮಾತ್ ಅಹಮನೀಯ ಚತುರಸ್ರ, ಅಹಮನೀಯ ಅಗ್ನಿ ಚತುರಸ್ರ ಮಂಡಲ. ಚತುರಸ್ರ ಮಂಡಲದಲ್ಲಿ ಇರತಕ್ಕ ಚತುರಸ್ರ ಸ್ತಂಡಿಯಲ್ಲಿರುವಂಥದ್ದು ಅಹಮನೀಯ. ಅಲ್ಲಿಂದ ಗಾರಭತ್ಯದಿಂದ ಇದನ್ನು ಅಗ್ನಿಯನ್ನು ತರಬೇಕು, ಅಗ್ನಿ ಸೈಧ್ಯತೆ ಅಂತ. ಹೀಗೆ ದಕ್ಷಿಣಾಗ್ನಿಯಲ್ಲಿ ಪಿತೃಮೇಧಾದಿಗಳಲ್ಲಿ ಆಗೋ ದಕ್ಷಿಣಾಗ್ನಿಯಲ್ಲಿ ಮಾಡಲಿಕ್ಕಿರುವಂಥದ್ದು. ಅದು ಅರತ್ನಿ ಮಾತ್ರ ಇರುವಂಥದ್ದು, ಮೊಳಕೈ ಉದ್ದಗಲದಲ್ಲಿ ಇರುವಂತಹ. ಇದರಿಂದ ಅವನಿಗೆ ಅನ್ನಾದಿಗಳ ಸಮೃದ್ಧಿ ಆಗ್ತದೆ. ತಿನ್ಲಿಕ್ಕೆಲ್ಲ ಬೇಡವಾ, ಬಲ ಇದ್ರೆ ಸಾಕ, ಬಲ ಇದ್ದು ಪಶುಗಳಿದ್ರೆ ಸಾಕ, ತನಗೆ ತಿನ್ಲಿಕ್ಕೆ ಬೇಕಾದ ಅದು ಅನ್ನ ಸಮೃದ್ಧಿ ಆದಿಗಳು ಆಗ್ತದೆ. ಇದು ಶ್ರವಣಕ್ಕೆ ಹೇಳುವಂತಹ ವ್ಯವಸ್ಥೆ. ಗಾರಭತ್ಯ ಅಗ್ನಿ ಅಂತ ಪ್ರಾತಃ ಅಗ್ನಿ ಅಂತ ಚಿಂತನೆಯಲ್ಲಿ, ಮಧ್ಯಂದಿನ ಸಮನದ ಅಗ್ನಿಯಲ್ಲಿ ದಕ್ಷಿಣ ಅಗ್ನಿ, ಸಾಯಂ ಅಗ್ನಿಯಲ್ಲಿ ಸಾಯಂ ಸಮನದಲ್ಲಿ ಆಹವನೀಯ ಅಗ್ನಿ, ಇದೆಲ್ಲ ಕ್ರಮಗಳು.
ಇಲ್ಲಿ ಆಹುತಿ ಕೊಡ್ಲಿಕ್ಕುಂಟು. ವ್ಯಾಹೃತಿ ಪೂರ್ವಕವಾಗಿ ಉಂಟು, ಕೆಲವು ಅಕ್ಷರಗಳ ಲೆಕ್ಕಾಚಾರ ಮಾಡಿದ್ದಾರೆ. ವ್ಯಾಹೃತಿ ಪ್ರಣವ ಪೂರ್ವಕ ಅಂದ್ರೆ ಭೂರ್ಭುವ ಸ್ವರೋಮ್ ಹೇಳಿಕೊಂಡು ಅಗ್ರಹಿ ಸ್ವಾಹ ಅಂತೇಳಿ ಸಾಯಂಕಾಲದಲ್ಲಿ ಕೊಡತಕ್ಕಂಥ ಆಹುತಿ ವ್ಯವಸ್ಥೆ. ಮತ್ತೆ ಬೆಳಿಗ್ಗೆ ಆಗುವಾಗ ಕೊಡುವಂತ ಆಹುತಿ ವ್ಯವಸ್ಥೆಗೆ ಭೂರ್ಭುವ ಸ್ವರೋಮ್ ಹೇಳಿಕೊಂಡು ಸೂರ್ಯೋ ಜ್ಯೋತಿ ಜ್ಯೋತಿ ಸೂರ್ಯ ಸ್ವಾಹ ಅಂತೇಳಿ ಪ್ರಾತಃಸ್ಥಾನದಲ್ಲಿ. ಇದ್ರ ಮಧ್ಯೆಯಲ್ಲಿ ಇಂದ್ರ ಇದ್ದಾನೆ. ಸಮರತ್ರಯದ ದೇವತೆಯಲ್ಲಿ ಬರುವಾಗ ಇಂದ್ರನನ್ನು ಇಟ್ಟುಕೊಳ್ಳಿಕ್ಕೆ ಬರ್ತದೆ. ಅದನ್ನು ಲೆಕ್ಕಾಚಾರದಲ್ಲಿ ದೊಡ್ಡ ದೊಡ್ಡ ಆಹುತಿಗಳನ್ನು ಕೊಡುವಲ್ಲಿ ಎಲ್ಲ ಅದನ್ನು ಅನುಸಂಧಾನ ಮಾಡುತ್ತಾರೆ. ಹೀಗೆ ಅನೇಕ ಅಂದ್ರೆ 3 ಪ್ರಭೇದದ ಋಗ್ಯಜುಸ್ಸಾಮಗಳ ಬ್ರಾಹ್ಮಣಗಳೆಲ್ಲ ಈ ಮಂತ್ರಗಳನ್ನು ಉಪಸತ್ಯಗಳನ್ನು ಚಿಂತನೆಗಳನ್ನೆಲ್ಲ ಕೊಡುತ್ತಾರೆ. ಅಲ್ಲಿ ಪ್ರತ್ಯೇಕವಾಗಿ ಭಿನ್ನ ಭಿನ್ನವಾದಂತಹ ಮಂತ್ರಾಕಾರಗಳು ವ್ಯವಸ್ಥೆಗಳು ಅಕ್ಷರ ಲೆಕ್ಕಾಚಾರಗಳೆಲ್ಲ ಇವೆ. ಸಾಮಾನ್ಯವಾಗಿ ನಿಮಗೆ ನಾನು ಒಂದು ಇದರಲ್ಲಿ ಹೇಳಿದ್ದೇನೆ ಅಷ್ಟೇ. ಅಂದ್ರೆ ಸಾಯಂಕಾಲದ ನಂತರದಲ್ಲಿ ಸೂರ್ಯ ಕಂತಿದ ಬಳಿಕ ಆ ಶಕ್ತಿ ಅಗ್ನಿಯಲ್ಲಿ ಇರ್ತದೆ ಹೇಳಿ ಅಗ್ನಿೋಪಾಸನೆ. ಆ ಬೆಳಿಗ್ಗೆ ಆಗುವ ಅಗ್ನಿಯಿಂದ ಸೂರ್ಯನಲ್ಲಿ ಆ ಆಹುತಿಯ ಶಕ್ತಿ ಆಧಾರದ ಚಿಂತನೆಯಾಗಿ ಸೂರ್ಯನಿಗೆ, ಹೀಗೆ ಸೂರ್ಯ ಮತ್ತು ಅಗ್ನಿಗೆ ಕೊಡತಕ್ಕಂತಹ 2 ಹೊತ್ತಿನ ಆಹುತಿಗಳು. ಆಹುತಿ ಕೊಡ್ಲಿಕ್ಕೆ ದ್ರವ್ಯಗಳ ಬಗ್ಗೆ ಕೃಷ್ಣನೇ ಮಾತಾಡ್ತಾನೆ. ನಾನು ಆಹುತಿಯ ವ್ಯವಸ್ಥೆಯನ್ನು ಹೇಳುತ್ತೇನೆ, ಅಂದ್ರೆ ಹಾಲಿನಲ್ಲಿ ಕೊಡುವಾಗ ಹೇಳುತ್ತೇನೆ. ಮುಂದಿನದ್ದು ಮಾತು ವಿಶೇಷ ಉಂಟು ಮತ್ತೆ ಮಾತಾಡುತ್ತೇನೆ. ವಾಯು ಮೊದಲೇನು ಗೊತ್ತುಂಟ? ಮೊದಲನೇ ಅಂಶ ಏನು? ರೌದ್ರಂ ಗಮಿಸತ್ ಅಂತ. ಹಾಲು ಕೆಚ್ಚಲಲ್ಲಿ ಉಂಟಲ್ಲ, ಅದು ಯಾರಿಗೆ ಈಗ ಹೋಮ ಮಾಡ್ಲಿಕ್ಕೆ ಹೊರಟಾಗ ಕರೀಲಿಕ್ಕೆ ಹೋಗುವಾಗ ಅದರಲ್ಲಿ ಇರತಕ್ಕಂಥ ಹಾಲಿನ ದೇವತೆ ರುದ್ರ. ಅದು ರುದ್ರನಿಗೆ ಸಂಬಂಧಪಡ್ತದೆ. ವಾಯಂ ವ್ಯವ್ವಾ ಯದುಪಸೃಷ್ಟಂ. ಕರೀಲಿಕ್ಕೆ ಶುರು ಮಾಡ್ತಾನೆ ಅಂದಾಗ ಆರಂಭಗೊಳಿಸುವಾಗ ಅಲ್ಲಿ ವಾಯುದೇವರು ಬರ್ತಾರೆ, ಅದಕ್ಕೆ ಅಧಿಕಾರಿಗಳಾಗ್ತಾರೆ, ಅಭಿಮಾನಿಗಳಾಗ್ತಾರೆ. ಆಶ್ವಿನಂ ದುಹ್ಯಮಾನಂ ಕರೆಯುವಾಗ ಅಶ್ವಿನಿ ದೇವತೆಗಳಿಗೆ ಸಂಬಂಧಿಸ್ತದೆ ಅದು ಚಿಂತನೆ ಕ್ರಮ. ಮತ್ತೆ ಸೌಮ್ಯಂ ದುಗ್ಧಂ ಕರೆದಾಗ ಆ ಹಾಲಿಗೆ ಚಂದ್ರ ಇದ್ದಾನೆ. ಯಾಕೆಂದ್ರೆ ಎಲ್ಲ ಔಷಧಿಗಳ ರಾಜವ. ಔಷಧಿಗಳನ್ನೆಲ್ಲ ಮೆಂದು ಬಂದಿರತಕ್ಕಂತಹ ಆ ಸಸ್ಯದಿಂದಾಗಿರತಕ್ಕಂತಹ ರಸ ಅದು ಸೋಮರಸ, ಹಾಲು. ಹಾಗಾಗಿ ಸೋಮರಸ ಅಂತ ಹೇಳಲಿಕ್ಕೆ ಅದಕ್ಕೆ ಕಾರಣ, ರಸಕ್ಕೆ ಸೋಮ ಅಭಿಮಾನಿ ಆದ್ರಿಂದ ಅದೇ ಸೋಮರಸವೇ. ಆ ಲೆಕ್ಕದಲ್ಲಿ ಹಾಲು ನಮಗೆ ಸೋಮರಸ ಇದ್ದಾಗೆ ಚಿಂತನೆ ಅಂತ ತರಲಿಕ್ಕೆ ಈಗ ಹೇಳಿ ಸೋಮ ಇದ್ದಾನೆ. ಸೋಮನಲ್ಲಿ ಕೃಷ್ಣ ಇದ್ದಾನೆ ಬಿಡಿ, ಅವನೇ ಹೇಳಿಕೊಂಡದೆ. ಪುಷ್ಣಾಮಿ ಚೌಷಿ ಸರ್ವ ಸ್ವನು ಭೂತ್ವ ರಸಾತ್ಮಕ ಅಂತ ಹೀಗೆ ಆ ಸೋಮ ರಸ ಶಬ್ದ ಎಲ್ಲ ಹಾಕೊಂಡು ಕೃಷ್ಣ ಮಾತನ್ನು ಅರ್ಜುನಿಗೆ ಹೇಳಿದ್ದಾನೆ. ಮತ್ತೆ ಆನಂತರ ವಾರುಣಂ ಅಧಿಶ್ರಿತಂ, ಬೆಂಕಿಯಲ್ಲಿ ಇಡ್ಲಿಕ್ಕೆ ಹೋದಾಗ ಅದಕ್ಕೆ ವರುಣದೇವರು ಅಧಿಪತಿಗಳಾಗ್ತಾರೆ. ಪೌಷ್ಣಂ ಸಮುದಂತಂ, ಅದು ಉಕ್ಕುವುದು ಮೇಲಕ್ಕೆ ಬರುವಂಥದ್ದು. ಆಗ ಪೂಷ ಎನ್ನುವ ಆದಿತ್ಯ ಮಗ ಅದಕ್ಕೆ ಅಭಿಮಾನಿಯಾಗಿ ಬರ್ತಾನೆ. ಮಾರುತಂ ವಿಷ್ಯಂದಮಾನಂ, ಅದು ಕೆಳಗೆ ಇಳಿಲಿಕ್ಕೆ ಹೊರಟ್ರೆ ಆಗ ಅದಕ್ಕೆ ಮರುತು ದೇವತೆ ಅಭಿಮಾನಿ ಆಗ್ತಾನೆ. ವೈಶ್ವದೇವಂ ಬಿಂದು ಮತ್, ಅದರಲ್ಲಿ ಮತ್ತೆ ತೊಟ್ಟು ಬಂದಾಗ ಅದಕ್ಕೆ ವಿಶ್ವೇ ದೇವತೆಗಳು ಮುಖ್ಯವಾದ ಅಭಿಮಾನಿಗಳಾಗ್ತಾರೆ. ಮುಂದಕ್ಕೋದ್ರೆ ಮೈತ್ರಂ ಶರೋಗ್ರಹಿತ, ಮಿತ್ರ ದೇವತಾಕವಾದದ್ದು ಇನ್ನು ಆಹುತಿ ಕೊಡ್ಲಿಕ್ಕೋಸ್ಕರ ಹಿಡ್ಕೊಂಡ್ರೆ ಅದಕ್ಕೆ ಅಭಿಮಾನಿಗಳಾಗಿ ಅವರು ಬರ್ತಾರೆ. ಮುಂದಕ್ಕೆ ಉಪಪನ್ನವಾಗುವಾಗ ಬೃಹಸ್ಪತಿರುಪಪನ್ನಂ, ಬೃಹಸ್ಪತ್ಯಾಚಾರಿಗೂ ಅದರಲ್ಲಿ ಸಂಬಂಧ ಇದೆ. ಸಾವಿತ್ರಂ ಪ್ರಕ್ರಾಂತಂ, ಹೋಮಗಳು ಶುರು ಮಾಡುವಾಗ ಸೂರ್ಯನಿಗೆ ಸಂಬಂಧಪಡ್ತದೆ ಅದು. ದ್ಯಾವಾ ಪೃಥ್ವೀಯಂ ಉದ್ವಾಸಿತವ್ಯಂ, ಕೆಳಗಿಳ್ಲಿಕ್ಕೆ ಬಂದಾಗ ದ್ಯಾವಾ ಪೃಥ್ವಿಗಳು ಅಭಿಮಾನಿಗಳಾಗಿ ಬರ್ತಾರೆ. ಇನ್ನು ವಿಷ್ಣು ಇದ್ದಾನೆ ಅದರಲ್ಲಿ ಮುಖ್ಯವಾಗಿ, ಅವನಿಗೂ ಸಂಬಂಧಪಡ್ತದೆ. ವೈಷ್ಣವಂ ಹೇಳ್ತಾರೆ, ಭಗವಂತನಿಗೆ ಸಂಬಂಧಪಟ್ಟಂತ ಆಹುತಿಯಲ್ಲಿ ಆ ಲಾಸ್ಟ್ ಮೂಮೆಂಟ್ಗೆ ಬಂದಾಗ ವಿಷ್ಣು ದೇವತೆ ಅಲ್ಲಿ ಇರ್ತಾನೆ. ಮತ್ತೆ ಪೂರ್ವಾವತಿ ಅದು ಅಗ್ನಿಗೆ, ಪ್ರಜಾಪತಿಗೆ ಉತ್ತರಾವತಿ, ಆಹುತಿ ಇಂದ್ರನಿಗೆ. ಹೀಗೆ ಹೇಳಿಕೊಂಡು ಈ ರೀತಿಯಾಗಿ ಅಗ್ನಿಹೋತ್ರದಲ್ಲಿ 16 ದೇವತೆಗಳಿಗೆ ಪಾಲು ಶುರು ಮಾಡೋದ್ರಿಂದ ಹಿಡಿದು ಕೆಚ್ಚಲಿನಲ್ಲಿರುವ ಹಾಲನ್ನು ಲೆಕ್ಕಾಚಾರದಲ್ಲಿ ಶುರು ಮಾಡಲಿಕ್ಕೆ ಹೋಗಿ ಅದನ್ನು ತರಲಿಕ್ಕೆ ಉಂಟು. ಉನ್ನೀಯಮಾನಂ ಉನ್ನೀತಂ ಎಲ್ಲ ಹೇಳ್ತಾರೆ. ತರುವಾಗ, ಒಲೆ ಮೇಲೆ ಇಡುವಾಗ, ಇಟ್ಟು ಕೆಳಗಿಳಿಸುವಾಗ, ಅದು ಮೇಲಕ್ಕೆ ಬಂದಾಗ, ಆಹುತಿಗೆ ಇಟ್ಟುಕೊಂಡಾಗ, ಸ್ರವದಲ್ಲಿ ಆಹುತಿ ಕೊಡ್ಲಿಕ್ಕೆ ಹೋದಾಗ ಎಲ್ಲ ಹೀಗೆ ಪ್ರತ್ಯೇಕವಾಗಿ. ಅಗ್ನಿಹೋತ್ರ ಅಂದ್ರೆ ಕಮ್ಮಿ ಇಲ್ಲ, ಅದು ಎಲ್ಲ ಯಜ್ಞಗಳ ಪ್ರಧಾನವಾದಂತಹ ಹೋಮ ಆಡ್ತಾರೆ. ಅಗ್ನಿಹೋತ್ರದಲ್ಲಿ ಸರ್ವ ದೇವತೆಗಳಿಗೆ ಅವಕಾಶ ಇದೆ ಅಂತ ಹೇಳಿಕೊಂಡು
ಅಗ್ನಿಹೋತ್ರಂ ಯಜ್ಞಾನಾಂ ತಸ್ಯ ಪೃಥ್ವೀ ಸ್ವತಃ. ಯಜ್ಞಗಳಲ್ಲೆಲ್ಲ ಪ್ರಧಾನವಾದ ಅಗ್ನಿಹೋತ್ರಕ್ಕೆ ಈ ನೆಲವೇ ದೊಡ್ಡದು, ಸಭಾಂಗಣ ಇದ್ದಾಗೆಲ್ಲ. ಅಂತರಿಕ್ಷಂ ಆಗ್ನೇಯಿತ್ರಂ, ಮೇಲಿನವನೇ ಅಗ್ನಿದ್ರ ಅಂತರಿಕ್ಷ ಸ್ಥಾನ. ದೇವ್ ಅಭಿರ್ಧಾನ ಮಂಟಪವೇ, ಆಯುಸ್ಕೊಳ್ಳಿಕ್ಕೆ ಗುಂಡವೇ ಒಂದು ಲೆಕ್ಕದಲ್ಲಿ ಸ್ವರ್ಗ. ದಿವ್ಯಾಪ ಪ್ರೋಕ್ಷಣಯ, ಇಲ್ಲೆಲ್ಲ ಪ್ರೋಕ್ಷಣೆ ಯಾವುದಂದ್ರೆ ಮಳೆ, ಮೇಲೆ ಬಂದಿರತಕ್ಕ ಮಳೆ ನೀರು ದಿವ್ಯಾಪಹ. ಔಷಧಯೋ ಬರ್ಹಿ, ಔಷಧಿಗಳೇ ಇದಕ್ಕೆ ಬರ್ಹಿಸ್ತಾನ ಇಡ್ಲಿಕ್ಕೆ ಜಾಗಕ್ಕೆ. ಇನ್ನು ದರ್ಬೆಗಳು ಯಾವುದಿಗಳು? ವನಸ್ಪದಯ ಇಧ್ಮಃ, ಬರ್ಹಿ ಅಂದ್ರೆ ದರ್ಬೆಯೇ, ಔಷಧಿಗಳೇ ದರ್ಬೆಗಳು ಎಲ್ಲ. ವನಸ್ಪತಿಗಳು ಕಟ್ಟಿಗೆಗಳು ಅದು ಇಧ್ಮ ಆಹುತಿಗೊಳ್ಳಿಕ್ಕೆ. ದಿಶಸ್ ಪರಿಧಯ, ದಿಕ್ಕುಗಳೇ ಅದಕ್ಕೆ ಚೌಕಟ್ಟುಗಳು ಪರಿಧಿಗಳು. ಆದಿತ್ಯೋಯುಪಹ, ಸೂರ್ಯನೇ ಇದಕ್ಕೆ ಪ್ರಧಾನವಾದಂತಹ ಕಂಬ, ಪ್ರಾಣಿ ಕಟ್ಟಲಿಕ್ಕೆ. ಪ್ರಾಣಿ ಯಾರು? ಯಜಮಾನ ಪಶು. ಹೀಗೆ ಅಧ್ಯಾತ್ಮವಾದದ ಅಗ್ನಿಹೋತ್ರವನ್ನು ಹೇಳಲಿಕ್ಕೆ ಇಲ್ಲಿ ಹೇಳ್ತಾರೆ, ಯಜಮಾನನೇ ಆಹುತಿಯಾಗಲಿಕ್ಕೆ ಇರುವುದು, ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವಂತಹ ವ್ಯವಸ್ಥೆ ಉಂಟು ಅಂತ. ಈ ಮೂರು ಅಗ್ನಿಗಳಿರುವುದು ಎಲ್ಲಿ ಕೇಳಿದ್ರೆ ಮತ್ತೆ ಈಗ ಬಂದಾಗ ಮುಖಮಾಹವನೀಯಂ, ಆಹವನೀಯಲ್ಲಿರುವುದು ಮುಖದಲ್ಲಿದ್ದೆ. ಹೃದಯ ದಕ್ಷಿಣಾಗ್ನಿ, ಹೃದಯದಲ್ಲಿ ದಕ್ಷಿಣಾಗ್ನಿ. ಇನ್ನು ಕೆಳಗೋದ್ರೆ ಉದರೇ ಗಾರವತ್ಯಂ. ಹೀಗುಂಟು. ಇದು ಉಪನಿಷತ್ತು ಹೇಳತಕ್ಕಂಥ ಕಥೆ. ಇಲ್ಲೇ ಮೂರು ಅಗ್ನಿಗಳು ಇದ್ದಾರೆ ಅಂತ ಉಲ್ಲೇಖ ಮಾಡಲಿ. ಹಾಗಾದ್ರೆ ಅಗ್ನಿಹೋತ್ರವನ್ನು ನಾವು ಒಂದು ದುಡ್ಡು ಕೊಟ್ಟು ಯಾರ ಹತ್ರ ಅದು ಮಾಡಿಸುವ, ಈಗೆಲ್ಲ ಪವರ್ ಉಂಟು ಅಂತ ಆದ್ರೆ ಹೇಳಿಕೊಂಡ್ರೆ ಅದಕ್ಕೆ ಹೇಳ್ತಾರೆ, ಅನ್ಯೈ ಶತಹುತಾತ್ ಹೋಮಾತ್ ಏಕಃ ಶಿಷ್ಯ ಹುತೋ ವರಂ ಅಂತ. ಯಾರ್ಯಾರಿಗೋ ಯಾರ್ಯಾರ ಹತ್ರ ದುಡ್ಡು ಕೊಟ್ಟು ಕೆಲಸ ಮಾಡಿಸುವ 100 ದಿನದ ಅಥವಾ 100 ಗಟ್ಟಲೆಯ ಅಗ್ನಿಹೋತ್ರವನ್ನು ತನ್ನದೇ ಕಾಸ ಪಾಠ ಹೇಳಿಕೊಟ್ಟ ಶಿಷ್ಯ ಮಾಡಿದ್ರೆ ಭಾರಿ ಚಂದ ಅಂತ. ಶಿಷ್ಯ ಹೋಮ ಮಾಡಿದ್ರೆ ಇತರ 100 ಜನರು ಮಾಡಿದ ಹೋಮಗಳಿಗಿಂತ ಮಿಗಿಲಾಗ್ತದೆ, 100 times more. ಯಾಕೆ? ಅವನು ಶಿಷ್ಯ, ಇವನ ಪಾಠ ಕೇಳಿದ್ದಾನೆ, ಇವನಿಗೆ ಋಣ ಇದೆ. ಆದ್ರಿಂದ ಯಾರ್ಯಾರೋ ಕರೆಸಿ ಪುರೋಹಿತರನ್ನು ಮತ್ತೊಬ್ಬರನ್ನು ಕರೆಸಿ ಮಾಡುವುದಕ್ಕಿಂತ ತಾನು ಶಿಷ್ಯನಿಂದ ಮಾಡಿಸಿದ್ರೆ ಆ ಹೋಮಕ್ಕೆ ಬೆಲೆ ಜಾಸ್ತಿ. ಶಿಷ್ಯೈಹಿ ಶತಹುತಾತ್ ಹೋಮಾತ್ ಏಕಃ ಪುತ್ರಹುತಃ ವರಂ ಅಂತ. ಅಂತಹ 100 ಶಿಷ್ಯರು ಮಾಡುವ ಅಥವಾ ಶಿಷ್ಯ ಮಾಡುವ 100 ಹೋಮಗಳಿಗಿಂತ ಮಿಗಿಲು ಅವನ ಮಗನೇ ಮಾಡುವಂತ. ಶಿಷ್ಯನು ಮಗನಂತೆ ಆಗಿದ್ರು ಸ್ವಯಂ ತನ್ನಿಂದ ಬಂದಿರತಕ್ಕಂಥ ಮಗ ಮಾಡಿದ್ರೆ ಹೋಮ ಶಿಷ್ಯ ಮಾಡುವ ಹೋಮಕ್ಕಿಂತ ಮಿಗಿಲಾಗ್ತದೆ ಅಂತ. ಇನ್ನು ಮತ್ತೆ ಪುನಃ ಮುಂದೋದ್ರೆ ಪುತ್ರೈಹಿ ಶತಹುತಾತ್ ಹೋಮಾತ್ ಏಕಃ ಆತ್ಮಹುತಃ ವರಂ. 100 ಮಕ್ಕಳು ಹೋಮ ಮಾಡುವುದಕ್ಕಿಂತ, ಮಕ್ಕಳು ಮಾಡಿದ 100 ಯಾಗಗಳಿಗಿಂತ ಶ್ರೇಷ್ಠ ಏನು ಕೇಳಿದ್ರೆ ತಾನೇ ಮಾಡುವಂತಹ ಹೋಮ. ಸ್ವಯಂ ಹೋತ ಮತ್ತೆ ಸ್ವಯಂ ದೋಯಿ. ಅಗ್ನಿಹೋತ್ರ ಈಗ ನೋಡಿ, ಊಟ ಮಾಡುವುದು ಉಂಟಲ್ಲ, ಹೊಟ್ಟೆ ತುಂಬುವುದು. ಬೇರೆ ಯಾರೋ ತಿಂದು ನಮ್ಮ ಹೊಟ್ಟೆ ತುಂಬುತ್ತದ? ಇಲ್ಲಲ್ಲ, ನಾವೇ ತಿನ್ಬೇಕಲ್ಲ. ನಾವೇ ತಿನ್ನುದಾದ್ರೂ ಬೇರೆಯವರು ಯಾರಾದ್ರೂ ಮಾಡಿದ್ರೆ ಆಗ್ತದಲ್ಲ. ಅದನ್ನ ಹೇಳ್ತಾರೆ, ಸ್ವಯಂ ಪಾಕಿ ನರೋ ಎಷ್ಟು ಮೋದತೆ ಅಂತ. ತಾನೇ ಅಡುಗೆ ಮಾಡಿ ಊಟ ಮಾಡಿದ್ರೆ ಸ್ವರ್ಗಲೋಕದಲ್ಲಿ ಭಾರಿ ಸಮಯ ಇರ್ತಾನ. ಯಾಕೆ? ಯಾರದ್ದು ಮಾನಸಿಕವಾದ ದೋಷಗಳು ಅಲ್ಲಿಲ್ಲ. ಉಳಿದವರು ಮಾಡುವಾಗ ಕೈ ತೊಳೆದಿದ್ದಾರ ನೋಡ್ಲಿಕ್ಕೆ ಬರ್ತದೆ, ಮೂಗು ಮುಚ್ಚಿದ್ದಾರ ಅಂತ ಹೇಳಬಹುದು, ರೋಮಗಳೆಲ್ಲ ಬೀಳದಂತೆ, ಕೂದಲುಗಳೆಲ್ಲ ಉದುರದಂತೆ ಎಲ್ಲ ಹಾಕಿಕೊಂಡಿದ್ದಾರೆ ಎಲ್ಲ ಮಾಡಬಹುದು, ಬಟ್ಟೆ ಕ್ಲೀನ್ ಇದೆಯೆಲ್ಲ ತಿಳಿಸಬಹುದು. ಆದರೆ ಮನಸ್ಸು ಹೇಗಿದೆ? ನಾವು ಹೇಳ್ಬೋದು, ನಾರಾಯಣ ನಾರಾಯಣ ಹೇಳ್ತಾ ಇರು, ದೇವರ ಚಿಂತನೆ ಮಾಡ್ತಾ ಇರು ಅಂತ. ಆದರೆ ಆ ಶಬ್ದಗಳು ಬರ್ತಾ ಇದ್ದಾಗಲೂ ಮನಸ್ಸಲ್ಲಿ ಓಡ್ಬೋದಲ್ಲ. ಅದರಿಂದ ಮಾನಸ ದೋಷದಿಂದಾಗಿ ಪದಾರ್ಥಗಳಲ್ಲಿ ದೋಷ ಬರಲಿಕ್ಕೆ ಹೋಗಿ ಸ್ವಯಂ ಪಾಕ ವಿಶೇಷ ಅಂತ. ಇವತ್ತು ಕೆಲವರಲ್ಲಿ ಉಂಟು ಸ್ವಯಂ ಪಾಕಿಗಳಿದ್ದಾರೆ, ಯಾರ ಮನೆ ಊಟವೂ ಮಾಡೋದಿಲ್ಲ, ಅವರೇ ಮಾಡಿಕೊಡ್ತಾರೆ. ಆದರೆ ಸ್ವಯಂ ಎನ್ನುವುದರಲ್ಲಿ ಸ್ವಾತ್ಮನು ಅನ್ನುವಾಗ ತಾನು ಮಾಡ್ತಾನೆ, ತನ್ನ ಮನೆ ಮಂದಿ ಮಾಡ್ಲಿಕ್ಕೆ ಆಗ್ತದೆ, ತನ್ನ ಮಕ್ಕಳು ಸಂಬಂಧಿಗಳು ಮಾಡ್ತಾರೆ, ಆನಂತರ ತನ್ನ ಶಿಷ್ಯವರ್ಗವನ್ನು ಮಾಡಿಸ್ಲಿಕ್ಕೆ ಇಡ್ತಾನೆ. ಹೀಗಾಗಿ ಸ್ವಲ್ಪ ದೊಡ್ಡದು ಮಾಡಿಕೊಂಡಿದ್ದಾನೆ. ತಾನು ಅಡುಗೆ ಮಾಡುವುದು ಅಂದ್ರೆ ತಾನು ಆ್ಯಂಡ್ ತನ್ನವರು ಅಂತ ಅರ್ಥ. ತನ್ನವರು ಎನ್ನುವುದರಲ್ಲಿ ಬಂಧು ಭಗಿನಿಯರು ಸೇರಿಕೊಳ್ತಾರೆ, ಸುಮಾರಾಯ್ತು. ಅಲ್ಲಿಗೆ ಶಿಷ್ಯರು ಬಂದು ಬಿಡ್ತಾರೆ, ಅದು ಮತ್ತಷ್ಟು ಆಗಿಬಿಡುತ್ತೆ. ಅವರೆಲ್ಲ ತನ್ನವರು ಅಂತಲೇ ಅರ್ಥ. ಮತ್ತೆ ತನಗೆ ಸಂಬಂಧ ಪಡದ, ಪರಿಚಯ ಇಲ್ಲದ, ಶಿಷ್ಯಕೋಟಿಯಲ್ಲಿ ಸೇರದ ವ್ಯಕ್ತಿಗಳಾದ್ರೆ ತನ್ನವರಲ್ಲ ಅಂತ. ಹೀಗೆ ಸ್ವಲ್ಪ ಪಾಕವನ್ನು ಸ್ವಲ್ಪ ಉದ್ದ ಮಾಡಿದ್ದಾರೆ. ಇರಲಿ, ಇದು ಇಷ್ಟು ಕೃಷ್ಣ ಇಲ್ಲಿ ನಿಲ್ಲಿಸಲಿಲ್ಲ. ಸ್ವಯಂ ದೋಹಿ ಅಂದ, ನೀನೇ ಕರಿಬೇಕಯ್ಯ ಅಂತ ಹೇಳ್ತಾನೆ. ಈಗ ನೋಡಿ,
ದನದ ಕೆಚ್ಚಲಲ್ಲಿ ಹಾಲು ಕರೆದು ಅಗ್ನಿಹೋತ್ರಕ್ಕೆ ತಾನೇ ಹೋಮ ಮಾಡುವವನೇ ಕರಿಬೇಕು. ಮತ್ತೆ ಯಾರದ್ದೋ ದನ ಅಲ್ಲ, ತನ್ನ ಸಾಕಿದ ದನದ್ದಾಗಬೇಕು. ತನ್ನ ದನ, ತಾನು ಸಾಕಿದ ದನ ತಾನೇ ಕರೆಯುವುದು. ನೋಡಿ, ಈಗ ಇನ್ಯಾರಿಗೂ ಪುಣ್ಯ ಹೋಗುವುದೇ ಇಲ್ಲ, ಮನೆ ಮಂದಿ ಕರೀಲಿಕ್ಕೇ ಇಲ್ಲ. ಕರಿಬಾರದು ಅಲ್ಲ, ಕೃಷ್ಣ ಹೇಳುವಾಗ ಅದಕ್ಕೆ ಸ್ವಯಂ ಶಬ್ದಕ್ಕೆ ಸ್ವಲ್ಪ ವಿಸ್ತಾರ ಅರ್ಥ ಕೊಟ್ರೆ, ತಾನು ಹೋಮ ಮಾಡುದು ತನ್ನ ಮಗ ಅಂತ ಮಾಡಿಕೊಂಡ, ತಾನು ಹೋಮ ಮಾಡುದು ತನ್ನ ಶಿಷ್ಯ ಅಂತ ಮಾಡಿಕೊಂಡ, ತಾನು ಹೋಮ ಮಾಡುದು ತಾನು ದುಡ್ಡು ಕೊಟ್ಟು ಮಾಡಿಕೊಂಡ ಭೃತ್ಯ ಅಂತ ಇಟ್ಟುಕೊಂಡ, ಹೊರಗಿನವನು ದುಡ್ಡು ಕೊಟ್ಟು ಮಾಡಿಸುವುದು. ಹಾಗೆ ಕರೆಯುವುದು, ಹಾಗೆ ತಾನು ಕರೆಯುವುದು, ತನ್ನವರು ಕರೆಯುವುದು, ತನ್ನ ಮನೆ ಮಂದಿ ಕರೆಯುವುದು, ಕೊನೆಗೆ ತನಗೆ ಆಗುವವರು ಕರೆಯುವುದು, ಕೊನೆಗೆ ಗೊಲ್ಲನೆ ಕರೆದು ಕೊಡ್ತಾನೆ, ಅವನಿಗೆ ಒಂದು ದುಡ್ಡು ಕೊಟ್ಟದಿರ್ತಾನೆ, ತನ್ನವ ಅಂತ ಹೇಳುತ್ತೆ. ಇನ್ನು ತಾನೇ ಹೋಗಿ ಸಂಪಾದನೆ ಮಾಡಿ ತರುವುದು, ಊಟ ಮಾಡುವುದು ತಾನು ಮಾಡುವುದು, ಅಡಿಗೆ ಮಾತ್ರ ಅಲ್ಲ, ಅಡಿಗೆ ಮಾತ್ರ ಮಾಡುವುದಲ್ಲ, ಪದಾರ್ಥಗಳನ್ನು ತಾನೇ ಹೋಗಿ ತರಬೇಕು. ಯಾಕೆಂದ್ರೆ ತರುವಾಗ ಅವನು ಬೇರೆಯವನು ತಂದ್ರೆ ಅವನು ಹೇಗೆ ತರ್ತಾನೆ ಯಾರಿಗೆ ಗೊತ್ತು? ಕಾಲಡಿಯಲ್ಲಿ ಇಟ್ಕೊಂಡು ತಂದಾನು ಪದಾರ್ಥಗಳನ್ನು, ತಲೆ ಮೇಲೆ ಹೊತ್ಕೊಂಡು ತಂದಾನು, ಕುಡಿದ ಕೈಯಲ್ಲಿ. ನಾನು ಹೇಳಿದಲ್ಲ, ಬಾಟ್ಲಿ ಸಂಸ್ಕಾರ ಇರ್ಲಿಕ್ಕೆ ಹೋಗಿ ನಮ್ದು ಇವತ್ತು ಎಲ್ಲರ ಚೀಲದಲ್ಲಿಯೂ ಬಾಟ್ಲಿ ಇರ್ತದೆ ಕುಡಿಲಿಕ್ಕೆ, ನೀರು ಕುಡಿಲಿಕ್ಕೆ. ಹಾಗೆ ಕುಡಿದದೇ ಕೈಯಲ್ಲೇ ವಸ್ತುಗಳನ್ನು ನಮಗೆ ಬೇಕಾದಂತ ತರ್ತಾನೆ, ಎಂಜಲು ಆಗತ್ತೆ. ಹೀಗಾಗಿ ಹೇಗೆ ತರ್ತಾನೆ ಗೊತ್ತಿಲ್ಲದ್ರಿಂದ ನಾವೇ ಹೋಗಿ ತರಬೇಕು, ಪೇಟೆಯಿಂದ ನಾವೇ ತರಬೇಕು, ಮತ್ತೆ ನಾವೇ ತೊಳಿಬೇಕು. ತೊಳೆಯುವವರು ಪೂರ ತೊಳೆಯದಿದ್ರೆ ಅದನ್ನು 100ಕ್ಕೆ 100 ಅದು ಒದ್ದೆ ಆಗದಿದ್ರೆ ಆಚೀಚೆ ತೊಳೆದ ಹಾಗೆ ಮಾಡಿ, ಕೆಲವರು ಪ್ರೋಕ್ಷಣೆ ಮಾಡಿ ತಿನ್ನುವುದು, ಕೆಲವರು ಹೀಗೆ ಸಿಂಪಡಿಸುವುದು, ತಾನೇ ತೊಳೆಯುವುದು. ತೊಳೆಯುವಾಗ ನೋಡಿ, ಸಮ ತೊಳೆಯಿರಿ 2-3 ಸತಿ ಎಷ್ಟು ಬಿಡುತ್ತದೆ ನೋಡಿ ಅದರದ್ದು ಮಣ್ಣು ಮಸಿ ಎಲ್ಲ ಪದಾರ್ಥಗಳಲ್ಲಿ ಹಾಗೆ ಉಂಟು. ಸಿಪ್ಪೆ ಇದ್ದದ್ದಕ್ಕೂ ಅಷ್ಟಿದೆ. ಹಾಗಾಗಿ ತಾನೇ ತೊಳಿಬೇಕು, ತಾನೇ ತರಬೇಕು, ಮತ್ತೆ ತರಲಿಕ್ಕೆ ತಾನೇ ಹೋಗಬೇಕು, ಸಂಪಾದನೆ ಮಾಡಿರು. ಇನ್ಯಾರದು ದುಡ್ಡಿನಲ್ಲಿ ತರುದ? ಇದು ಎಷ್ಟೆಲ್ಲ ಪುಣ್ಯಗಳು ಸಂಕ್ರಾಂತ ಆಗ್ತವೆ, ಎಷ್ಟೆಲ್ಲ ಪಾಪಗಳು ಮೆತ್ತಿಕೊಳ್ತವೆ ಎನ್ನುವುದಕ್ಕೆ ದೃಷ್ಟಾಂತ. ಇಷ್ಟಾಗಿಯೂ ಪೇಟೆಯಿಂದ ಅಂಗಡಿಯಿಂದ ದುಡ್ಡು ಬಿಟ್ಟು ತಾನೇ ತರಲಿಕ್ಕಿಲ್ಲ. ಯಾಕೆ? ಇನ್ನು ಮುಂದಕ್ಕೆ ಹೋಗಿ ತಾನೇ ಬೆಳೆಸಬೇಕು ಅಂತ. ಅದು ವಿಶೇಷ. ತಾನೇ ಹುಲ್ಲುಗಳನ್ನು ಬೆಳೆಸಿ ದನಗಳಿಗೆ ತಿನ್ನಿಸಿ ಅವುಗಳಲ್ಲಿ ತಾನೇ ಹಾಲನ್ನು ಕರೆದು ತಾನೇ ಪಾತ್ರವನ್ನು ತೊಳೆದು ತಂದು, ಇನ್ಯಾರೋ ಪಾತ್ರೆಯನ್ನು ತೊಳೆದಿರುವುದು, ಅವನು ಹೇಳೋದು ತೊಳೆದಿದ್ದೇನೆ, ನಿಜವಾಗಿ ತೊಳೆದೇ ಇರುವುದಿಲ್ಲ, ಚೆನ್ನಾಗಿ ತೊಳೆದಿಲ್ಲ, ಅದನ್ನು ತಾನೇ ತೊಳಿಬೇಕು. ಆಗ ಮುಗಿಯುವುದಿಲ್ಲ ನೋಡಿ, ಎಷ್ಟು ವರ್ಷ ತಾನೇ ಮಾಡುವಂಥದ್ದು. ತಾನೇ ಹುಲ್ಲು ತಂದು ಹಾಕುವುದು, ತನ್ನ ಜಾಗದಲ್ಲಿ ಹುಲ್ಲು ಬೆಳೆಸುವುದು. ಇಲ್ಲ ಇನ್ನೊಬ್ರು ಹುಲ್ಲು ಅವನು ಮತ್ತೆ ಕಬ್ಬಿನ ಜಲ್ಲೆ ಜೊತೆಯಲ್ಲಿ ತಂದು ಬಿಟ್ಟು ಅವನು ಕಚ್ತಾ ಇರ್ತಾನೆ ಕಬ್ಬಿನ ಜಲ್ಲೆಯನ್ನು, ಇದಕ್ಕೆ ಹುಲ್ಲು ತಂದಿರ್ತಾನೆ. ಜೋಳ ತೆನೆ ತಿಂತಾ ಇರ್ತಾನೆ, ಜೋಳ ತಂದಿರ್ತಾನೆ. ಹೀಗಾಗಿ ಸ್ವಯಂ ವ್ಯವಸ್ಥೆಯನ್ನು ಹೇಳೋದು ಬಹಳ ಕಷ್ಟ. ತಾನೇ ತಾನಾಗಿ ಎಲ್ಲವನ್ನು ಮಾಡಿಸಿಕೊಂಡು ನಡೆಸಿಕೊಂಡು, ಇದು ಕೃಷ್ಣನ ಬಹಳ ಜೋರಾದಂತಹ ಇರಾದೆ ಅಗ್ನಿಹೋತ್ರಗಳಲ್ಲಿ ಎಲ್ಲ. ಇದು ವಾಸ್ತವ. ಅನೇಕ ಬ್ರಾಹ್ಮಣಗಳು, ಅರಣ್ಯಕಗಳು, ಉಪನಿಷತ್ತುಗಳೆಲ್ಲ ಅಗ್ನಿಹೋತ್ರದ ಬಗ್ಗೆ ತುಂಬಾ ಮಾತಾಡಿವೆ. ನಾನಾಗ್ಲೇ ಹೇಳಿದ್ದೆ, ಕೆಲವು ದೇವತೆಗಳ ಪಟ್ಟಿಗಳು ಬೇರೆ ಇವೆ ಅಗ್ನಿಹೋತ್ರ ಸಂದರ್ಭದಲ್ಲಿ. ಆದ್ರೂ ಎಲ್ಲ ದೇವತೆಗಳಿಗೆ ಅವಕಾಶ ಇದೆ ಅಂತ ಹೇಳಿ ಕೃಷ್ಣ ಹೇಳುತ್ತಾನೆ. ದಾನಾನಾಂ ಪರಮಂ ದಾನಂ ನಿದಾನಂ ಹೇತದ ಅಕ್ಷಯಂ ಸರ್ವಂ ತೇಜ ಸಮುದ್ರತ್ಯ ನಿರ್ಮಿತಂ ಬ್ರಹ್ಮಣ ಪುರ. ಹಿಂದೆ ಬ್ರಹ್ಮದೇವರು ಎಲ್ಲ ಕ್ಷೇತ್ರಗಳ, ಎಲ್ಲ ತೀರ್ಥಗಳ, ಎಲ್ಲದರ ಸಾಮರ್ಥ್ಯ ವಿಶೇಷಗಳನ್ನೆಲ್ಲ ತುಂಬಿಸಿ ಕಪಿಲ ದನವನ್ನು ಸೃಷ್ಟಿ ಮಾಡಿದ್ದಾನೆ. ಆದ್ರಿಂದ ಅದು ಅತ್ಯಂತ ಪವಿತ್ರ, ಭಾರಿ ಪುಣ್ಯಕರ. ಎಲ್ಲ ವ್ರತಗಳ ಸಂಪತ್ತು ಅದರಲ್ಲಿದೆ, ಎಲ್ಲ ತಪಸ್ಸಿನ ಹಿರಿಮೆ ಅಲ್ಲಿ ಕಾಣ್ತದೆ. ಅಮೃತ ಮೈ ಅಂತ ದನಕ್ಕೆ ಹೆಸರು ಬೇರೆ. ಬಹಳ ಪುಣ್ಯ ಕೊಡುವಂಥದ್ದು, ಮಂಗಳಕರವಾದದ್ದು, ಅತ್ಯಂತ ಶ್ರೇಷ್ಠವಾದ ದಾನ ಕಪಿಲ ದಾನ ಅಂದ್ರೆ. ಎಲ್ಲಕ್ಕೂ ಇದು ಪ್ರಾಯಶ್ಚಿತ್ತಕ್ಕೆ ಮೂಲ. ಏನು ತಪ್ಪಾದರೂ ಅಭಕ್ಷ್ಯ ಭಕ್ಷಣ ಆಗಲಿ, ಅಗಮ್ಯ ಗಮನ ಆಗಲಿ, ಇನ್ನೇನೋ ತಪ್ಪುಗಳು, ಹೆಚ್ಚು ಕಡಿಮೆಗಳು, ದೋಷಗಳು, ನ್ಯೂನತೆಗಳು ಕಂಡು ಬರಲಿ, ಎಲ್ಲಕ್ಕೂ ಪ್ರಾಯಶ್ಚಿತ್ತವಾಗಿರುವಂಥದ್ದು ಕಪಿಲಾದಾನ. ಗೋದಾನ ಅದು ಕಪಿಲ ಜಾತಿಯ, ಕಪಿಲ ವರ್ಣದ, ಕೃಷ್ಣಪ್ರಿಯವಾದ, ಅಗ್ನಿ ಸಮುದ್ಭವೇ ಅನಿಸಿದ, ಎಲ್ಲ ಲಕ್ಷಣವುಳ್ಳಂತಹ ಬ್ರಹ್ಮದೇವರ ಸೃಷ್ಟಿಯಲ್ಲಿ ಬಂದಿರತಕ್ಕ ದನದ ವ್ಯವಸ್ಥೆ. ಈಗ ಕೃಷ್ಣ ಹೇಳ್ತಾನೆ, ಕ್ಷೀರೇಣ ಕಪಿಲಾಯಾಸ್ತು ದದ್ನಾಮ ಸಗೃತೇನಮ ಹೋತವ್ಯಸ್ಯ ಅಗ್ನಿಹೋತ್ರಾಣಿ ಸಾಯಂ ಪ್ರಾತಃ ದ್ವಿಜಾತಿಭಿಃ. ಹೋತವ್ಯಾನಿ ಅಗ್ನಿಹೋತ್ರಾಣಿ ಸಾಯಂ ಪ್ರಾತಃ ದ್ವಿಜಾತಿಭಿಃ.
ಎರಡೂ ಹೊತ್ತು ಸಹ ಊಟ ಮಾಡಲಿಕ್ಕೆ ಎರಡೇ ಹೊತ್ತು ಅಧಿಕಾರ ಅಲ್ವಾ, ಅದಕ್ಕೆ ಎರಡು ಹೊತ್ತು ಸಹ ಊಟ ಮಾಡಲಿಕ್ಕೆ ಅಧಿಕಾರ ಇರೋದ್ರಿಂದ ಎರಡು ಹೊತ್ತು ಸಹ ಅಗ್ನಿಹೋತ್ರ ಮಾಡಲಿಕ್ಕೆ ಉಂಟು. ಊಟ ಮಾಡಲಿಕ್ಕೆ ಇಲ್ಲದ ದಿನ ಒಂದು ಹೊತ್ತು ಮಾಡಲಿಕ್ಕೆ, ಒಂದೇ ಹೊತ್ತಲ್ಲ ಎರಡು ಹೊತ್ತು ಅಗ್ನಿಹೋತ್ರ ಮಾಡಲಿಕ್ಕೆ ಉಂಟು. ಅದನ್ನು ಊಟ ಮಾಡದ ಇಲ್ಲದ ದಿನ ಅಗ್ನಿಯಲ್ಲಿ ಆಹುತಿ ಕೊಡುವಾಗ ಅದು ಬಹಳ ಕಷ್ಟವಾದ ಸಂಗತಿ. ಅಗ್ನಿಹೋತ್ರ ನಿಂತಿತ್ತಲ್ವಾ ಅಂದ್ರೆ ದೇವರಿಗಾಗಿ ಕೊಡುವ ರೀತಿಯಿಂದ ಅಗ್ನಿ ಮಾಧ್ಯಮದಲ್ಲಿ ಕೃಷ್ಣನ ಉಪಾಸನೆ ಮಾಡಲಿಕ್ಕೆ ಹೇಳಿದ್ದಾನಲ್ಲ, ಅದರಿಂದ ಈ ಪ್ರೋಸೆಸ್ಗಳು ಬಹಳ ಸೋಲ್ತಾವೆ ಹೇಳುವುದು. ಅದಕ್ಕೆ ಇವತ್ತು ಹೆಚ್ಚು ಚಾಲ್ತಿಯಲ್ಲಿ ಇಲ್ಲ. ಯಾಕೆ ಹೇಳಿದ್ರೆ ಒಂದು ಧರ್ಮವನ್ನು ಮಾಡಲಿಕ್ಕೆ ಇದು ಸ್ವರ್ಗಪರವಾದ ಧರ್ಮ, ಮೋಕ್ಷ ಪರವಾಗಿ ಅಲ್ಲ ಅಷ್ಟೇ. ಹೀಗಾಗಿ ಮೂರು ಲೋಕದಲ್ಲಿ ಸುಖವನ್ನು ಅನುಭವಿಸುವಂತೆ ಮಾಡತಕ್ಕ ಧರ್ಮ ಆದ್ರಿಂದ ಇದನ್ನು ಇಲ್ಲಿ ಕೃಷ್ಣ ಹೇಳುತ್ತಾನೆ, ಹಾಲಿನಿಂದ ಉಪಯೋಗಿಸಬಹುದು ಹೋಮ. ನೋಡಿ, ದದ್ನಾಮ ಅಂತಾನೆ. ಮೊಸರಿನಿಂದಲೂ ಮಾಡಲಿಕ್ಕೆ ಉಂಟು ಹೋಮ. ಸಗರತೇನವ, ತುಪ್ಪದಿಂದಲೂ. ಇವತ್ತು ಹೆಚ್ಚು ಕಡೆ ಇಲ್ಲೆಲ್ಲ ಯಾಕೆಂದ್ರೆ ಹಾಲೇ ಉಪಯೋಗಿಸ್ತಾರೆ. ಯಾಕೆಂದ್ರೆ ತುಪ್ಪ ಮಾಡಲಿಕ್ಕೆ ತಡ ಆಗತ್ತೆ, ಕಷ್ಟ ಆಗತ್ತೆ. ಅಂದ್ರೆ ಕಪಿಲ ಹೆಚ್ಚು ಹಾಲು ಕೊಡುವುದಿಲ್ಲ. ಅಂದ್ರೆ ಪ್ರತಿನಿತ್ಯ ಹಾಲಿನಲ್ಲೇ ಹೋಮ ಮಾಡುದು. ಆ ಹಾಲಿನಲ್ಲಿ ಹೋಮ ಮಾಡುವಾಗ ಬೆಂಕಿ ಅರಳತಿರಬೇಕು, ಇಲ್ಲಾಂದ್ರೆ ಬೆಂಕಿ ನೊಂದು ಹೋಗುತ್ತೆ. ಆವತ್ತು ಕೊಡ್ಲಿಕ್ಕೆ ಒಂದೇ ಇರುವುದು. ಮಂತ್ರ ಹೇಳಿದ್ನಲ್ಲ, ಆಗ ಒಂದಾತಿ ಕೊಡ್ಲಿಕ್ಕೋಸ್ಕರ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆ ಉಂಟು. ಕರೆದು ತರುವುದು, ಬಿಸಿ ಮಾಡುವುದು, ಅದು ಉಕ್ಕಿಸುವುದು, ಕೆಳಗಿಳಿಯುವುದು, ಇದೆಲ್ಲ ಅದು ಕೆಳಗೆ ಹೋಗಬೇಕು ಹಾಲು. ಯಾಕೆಂದ್ರೆ ಅದು ಹೋಗದಿದ್ರೆ ಒಂದು ದೇವತೆಗೆ ಇಲ್ಲ ಆಗತ್ತೆ. ಮತ್ತೆ ಪೌಷ್ಟಂ ಸಮುದಂತ ಹೇಳಿದ್ದಾರೆ. ಉಕ್ಕುವಾಗ ಒಬ್ಬನಿಗೆ, ಇಳಿಯುವಾಗ ಶಿಷ್ಯಂದವಾನ ಮಾರುತಂ. ಉಕ್ಕುವಾಗ ಒಬ್ಬ ದೇವತೆ ಇದ್ದಾನೆ, ಅದು ಇಳಿಯುವಾಗ ಒಬ್ಬ ದೇವತೆ ಇದ್ದಾರೆ. ಅದು ಕೆಳಗೆ ಇಳಿಬೇಕು. ಇದು ಅಗ್ನಿಹೋತ್ರದಲ್ಲಿ ಹಾಲು ಉಕ್ಕಿಸಿ ಇಳಿಸಿ ತರ್ಲಿಕ್ಕೆ ಇರ್ಲಿಕ್ಕೆ ಹೋಗಿಯೇ ಈಗ ಗೃಹ ಪ್ರವೇಶ ದಿವಸ ಕೆಲವು ಕಡೆಯಲ್ಲಿ ಹಾಲು ಉಕ್ಕಿಸುವ ಕೆಲಸ ಮಾಡುತ್ತಾರೆ. ಅದು ಕೆಳಗೆ ಹೋಗ್ಬೇಕು ಅಂತ. ನಿಜವಾಗಿ ಪ್ರತಿನಿತ್ಯ ಆಗುವ ಕೆಲಸ ಅದು ಅಗ್ನಿಹೋತ್ರಿಯ ಮನೆಯಲ್ಲಿ, ಬೆಂಕಿಯ ಜೊತೆಯಲ್ಲಿ. ಆಗ ಹಾಲಿನಿಂದ ಅಥವಾ ಮೊಸರಿನಿಂದ ಅಥವಾ ತುಪ್ಪದಿಂದಲೂ, ತುಪ್ಪದಿಂದ ಸುಲಭ. ಒಮ್ಮೆ ಮಾಡಿಟ್ರೆ ಒಂದು ವಾರಕ್ಕೆ ತುಪ್ಪ ಬರ್ತದೆ ಮಾಡಿಟ್ಟದ್ದು, ಅಷ್ಟೇ ಕೊಡ್ಲಿಕ್ಕೆ ಆಹುತಿ ಒಂದೊಂದು. ಹೀಗಾಗಿ ಹಾಳಾಗುವುದಿಲ್ಲ, ಸುಲಭ ಆಗತ್ತೆ. ವಾರಕ್ಕೊಮ್ಮೆ ತಯಾರು ಮಾಡ್ಲಿಕ್ಕೆ ಆಗುತ್ತೆ. ಅಂದ್ರೆ ಈ ಮಾತು ಸಿಗುವುದು ಬಹಳ ವಿರಳ. ಅಗ್ನಿಹೋತ್ರವನ್ನು, ದ್ರವ್ಯವನ್ನು ಯಾವುದರಿಂದಲೂ ಆಗ್ಬೋದು ಹೇಳುವುದು ಕೃಷ್ಣನದ್ದೇ ಗೆರೆಯಿತು. ಕ್ಷೀರೇಣ ಕಪಿಲಾಯಾಸ್ತು ದದ್ನಾಮ ಸಗರತೇನವ. ಧರ್ಮರಾಜನು ಹೇಳ್ತಾನೆ, ಮೊಸರಿನಿಂದಾದ್ಲು ಮಾಡು, ತುಪ್ಪದಿಂದಾದ್ಲು ಮಾಡು. ಹೋತವ್ಯಾನಿ ಅಗ್ನಿಹೋತ್ರ, ಒಟ್ಟಾರೆ ಅಗ್ನಿಹೋತ್ರ ಮಾಡಲಿಕ್ಕೆ ಉಂಟು ಸಾಯಂ ಪ್ರಾತಃ. ಇದರಿಂದ ಬ್ರಹ್ಮಲೋಕ ಪ್ರಾಪ್ತಿ ಆಗ್ತದೆ. ಒಂದು ಕಲ್ಪಗಳ ಕಾಲ ಇರ್ತಾನೆ ಅವನು. ಕಲ್ಪ ಅಂದ್ರೆ ಒಂದು ದಿನ ಇಡೀ ನೋಡಿ ಚಂದ್ರಮುಖನದ್ದು. ಈ ಕಪಿಲೆಯ ಹಾಲು ಮೊಸರು ತುಪ್ಪದಿಂದಲೇ ಅತಿಥಿ ಸತ್ಕಾರವನ್ನು ಮಾಡಲಿಕ್ಕೆ ಉಂಟು ಹೇಳುತ್ತಾನೆ ಕೃಷ್ಣ. ಬಂದವರಿಗೆ ಹಾಲು ಕೊಡ್ಲಿಕ್ಕೆ, ಮೊಸರಿನಲ್ಲಿ ಊಟ ಹಾಕ್ಲಿಕ್ಕೆ, ತುಪ್ಪ ಬೆಳೆಸಲಿಕ್ಕೆ ಅಥವಾ ತುಪ್ಪದ ಭಕ್ಷ್ಯವನ್ನು ಮಾಡಿ ಹಾಕಲಿಕ್ಕೆ. ಈ ಕಪಿಲೆಯ ದನದ ಹಾಲು ತುಪ್ಪ ಮೊಸರಿನಿಂದ ಮಾಡಿರತಕ್ಕ ಆತಿಥ್ಯದಿಂದಲೂ ಅವನು ಬ್ರಹ್ಮಲೋಕವನ್ನ ಇದ್ದಾನೆ. ಕಲ್ಪಗಳ ಕಾಲ ಅಲ್ಲಿ ಮೆರಿತಾನೆ ಬ್ರಹ್ಮದೇವನಿಗೆ ಹತ್ತಿರನಾಗಿ ಅನ್ನೋ ವಿಶೇಷವಾದ ಸಂಪತ್ತನ್ನು ಕೃಷ್ಣ ಹೇಳುತ್ತ. ಕಪಿಲೆಯ ಕೊಂಬಿನ ಬಗ್ಗೆ ಚಂದ ಮಾಡಿ ಮಾತಾಡಿದ್ದ. ಶೃಂಗಾಗ್ರೇ ಕಪಿಲಾಯಾಸ್ತು ಸರ್ವತೀರ್ಥಾನಿ ಪಾಂಡವ. ಅದರ ಕೊಂಬಿನ ತುದಿಯಲ್ಲಿ ಎಲ್ಲ ತೀರ್ಥಗಳಿವೆ. ನಾನು ಹೇಳಿಯೇ, ಬ್ರಹ್ಮದೇವ ಹೇಳಿಯೇ ಎಲ್ಲ ದೇವತೆಗಳು ತೀರ್ಥಾಭಿಮಾನಿಗಳು ಬಂದು ನೆಲೆಸಿದ್ದಾರೆ. ವಿಧಿಯ ವಿಧಿ, ಬ್ರಹ್ಮದೇವರ ವಿಧಿವಾಕ್ಯ ಆದೇಶ. ದೇವತೆಗಳೆಲ್ಲ ಕಪಿಲೆಯ ಕೊಂಬಿನಲ್ಲಿ ಇರಿ ತೀರ್ಥಾಭಿಮಾನಿಗಳಿಗೆಲ್ಲ. ಹಾಗಾಗಿ ಅಲ್ಲಿ ಬಿದ್ದ ನೀರು ಅದು ನಮ್ಮ ಮೈಗೆ ಬಿದ್ದರೆ ಭಾರಿ ವಿಶೇಷ ಅಂತ. ನಾನು ಸಂಧ್ಯಾ ಸಮೀಕ್ಷೆಯ 3ನೆಯ ವಿಷಯದಲ್ಲಿ ಸ್ನಾನದ ಚಿಂತನೆಯ ಲೇಖನಗಳನ್ನು ಮಾಡಿದ್ದೇನೆ, ಕೊಟ್ಟು ಇದ್ದೆ. ಅದು ಕೆಲವು ಪತ್ರಿಕೆಯಲ್ಲಿ ಬಂದಿತ್ತದು ಮೊದಲಿಗೆ. ಸ್ನಾನದ ಕಥೆ ಹೇಗೆ ಅಂತ, ಕೊಂಬಿನಿಂದ ಮಾಡುವ ಸ್ನಾನ ಏನು ಅಂತ ಹೇಳಿ. ಕೊಂಬು ಕದ್ದು ತಂದು ಕಡಿದು ತಂದು ಅಲ್ಲ, ಅಲ್ಲೇ ಅದರ ಮೇಲೆ ಬಿದ್ದಂತ ನೀರಿಡಿದು ಮಾಡುವ ಸ್ನಾನ ಇದು. ಪ್ರಾತರುತ್ಥಾಯೋ ಮರ್ತ್ಯ ಕಪಿಲಾ ಶೃಂಗಮಸ್ತಕಾತ್ ಯಚ್ಚುತಾವಂಬುಧಾರಾಂ ವೈ ಶಿರಸ ಪ್ರಯತ ಶುಚಿ. ಬೆಳಿಗ್ಗೆ ಬೆಳಿಗ್ಗೆ ಎದ್ದವನೇ ದನವನ್ನು ಸ್ನಾನ ಮಾಡಿಸಿ ಮೈ ತೊಳೆದು
ಅದ್ರ ಕೊಮ್ಮಿನಿಂದ ನೀರನ್ನು ತನ್ನ ತಲೆಗೆ ಪ್ರಯತಃ ಪರಮಾತ್ಮನ ಬಗ್ಗೆ ಅವನು ಎಚ್ಚರ ಇರಬೇಕು, ಗೋಪಾಲಕೃಷ್ಣನ ನೆನೆಬೇಕು ಅಂತ ಹೇಳ್ತಾನೆ ದೇವರು. ತಾನು ಸ್ನಾನ ಮಾಡಿಕೊಂಡು ಬಂದು ಅವುಗಳನ್ನು ಮೇಯಿಸಿ ಅವುಗಳ ಕೊಮ್ಮಿನ ನೀರನ್ನು ಮತ್ತೆ ತಾನು ಪ್ರೋಕ್ಷಣೆ ಮಾಡಿಕೊಂಡು ಸ್ನಾನ ಮಾಡಿಕೊಳ್ಳುವ ಮೂಲಕ ಏನ್ ಲಾಭ ಆಗುತ್ತೆ? ಜನ್ಮತ್ರಯ ಕೃತಂ ಪಾಪಂ ಪ್ರದಹತಿ. ಎಷ್ಟು ಗೌಜಿ ಕೇಳಿದ್ರೆ ಅಗ್ನಿವತ್ರ ಹುಲ್ಲಿಗೆ ಬೆಂಕಿ ಹಿಡಿದ್ರೆ ಒಣ ಹುಲ್ಲಿಗೆ ಎಷ್ಟೊತ್ತು ಬಾರ ಅನಿಸುತ್ತೆ. ಹಾಗೆ ಕಪಿಲೆಯ ಕೊಂಬಿನ ನೀರಿನ ಸ್ನಾನದಿಂದಾಗಿ 3 ಜನ್ಮದಲ್ಲಿ ಮಾಡಿದ ಪಾಪಗಳು ನಿವೃತ್ತಿ ಆಗ್ತವೆ. ಅದೇ ಕೃಷ್ಣ ಹೇಳಿದ್ದು, ಎಲ್ಲ ಪಾಪಗಳ ನಿವೃತ್ತಿಗೆ ಪ್ರಾಯಶ್ಚಿತ ವಿಧಾನದಲ್ಲಿ ಗೋವನ್ನೇ ಹೆಚ್ಚಿಟ್ಟುಕೊಂಡಿದ್ದಾರೆ. ಮುಖ್ಯವಾಗಿ ಅದನ್ನು ಅಗ್ನಿಹೋತ್ರ ಒಂದು ಬಹಳ ದೊಡ್ಡದಾದ ಸರ್ವದೇವತಾ ಅಭಿಮನ್ಯಮಾನವಾದ ಜೊತೆಯಲ್ಲಿ ಸರ್ವಕಾಲದಲ್ಲಿಯೂ ಮಾಡಲಿಕ್ಕಿರುವಂತೆ ಕೇವಲ ಬಾಹ್ಯವಾದ ಕುಂಡದಲ್ಲಿ ಕೊಡತಕ್ಕ ಆಹುತಿ ಮಾತ್ರ ಅಲ್ಲದೆ ಈ ಅಗ್ನಿಗಳು ನಮ್ಮಲ್ಲಿ ಉಂಟು ಹೇಳ್ತಾ ಹೊಟ್ಟೆಯಲ್ಲಿರತಕ್ಕ ವೈಶ್ವಾನರನಿಗೆ ಆಹುತಿಯನ್ನು ಕೊಡುವಂಥದ್ದು ಒಂದು ಅಗ್ನಿಹೋತ್ರ, ಪ್ರಾಣಾಗ್ನಿಹೋತ್ರ ಅಂತ ಕರೆದ್ರೆ ಪ್ರಜ್ಞೈತಿ ಪ್ರಾಣಾಯ ಸ್ವಾಹ ಅಂತ ಹೇಳಿಕೊಂಡು ಆಹುತಿಯನ್ನು ಕೊಡುವ ರೀತಿಯನ್ನು ಉಲ್ಲೇಖ ಮಾಡ್ತಾ, ಹಾಗೆ ನಮ್ಮಲ್ಲಿ ಆಗತಕ್ಕ ದೈನಂದಿನವಾಗಿರತಕ್ಕಂಥ ಆಹುತಿಯ ಚಿಂತನೆಯನ್ನು ಬಾಕ್ಯದಲ್ಲಿ ಕುಂಡದಲ್ಲಿ ನಡೆಸುವಂತೆ ಮಾಡಲಿಕ್ಕೆ ಅಗ್ನಿಯನ್ನು ಪ್ರತಿನಿತ್ಯ ಅರಣ್ಯಲ್ಲಿ ಮತನ ಮಾಡಿ ತೆಗೆಯುವುದಲ್ಲ, ಪ್ರತಿನಿತ್ಯ ಅರಣ್ಯಲ್ಲಿ ಆರೋಪಗೊಳಿಸುವುದು ಅಲ್ಲ ಸಮಿತಿಯಲ್ಲಿ. ಅದನ್ನು ಬೆರಣಿಯಲ್ಲಿ ನೋಡಿ, ಅಗ್ನಿಹೋತ್ರಿಯ ಸಾಧನೆ ಎಷ್ಟು ಜೋರುಂಟು ಹೇಳಿದ್ರೆ, ಆ ಅಗ್ನಿಗೆ ಆಹುತಿ ಕೊಡಬೇಕಾದ ಹಾಲನ್ನು ಕೊಡತಕ್ಕಂಥ ಕಪಿಲೆಯ ಏನೊಂದು ಗೋಮಯ ಇದೆ, ಸೆಗಣಿ, ಅದನ್ನು ಒಣಗಿಸಿ ಅದನ್ನಿಟ್ಟುಕೊಂಡು ಅದರಲ್ಲಿ ತಯಾರು ಮಾಡಿ ಅದರಲ್ಲಿ ಬೆಂಕಿಯನ್ನು ಕಾಪಿಡುವ ಕ್ರಮ. ಬೆಂಕಿಯ ಮೇಲಾದರೂ 1-2 ಇಟ್ಟು ಬಿಟ್ರೆ ಬೆಳಗ್ಗಿನವರೆಗೆ ಅದರೊಳಗೆ ಬೆಂಕಿ ಬೆಳೀತದೆ. ಹಿಂದಿನ ಕಾಲದಲ್ಲಿ ಅಂಗಳದಲ್ಲಿ 2-3 ಕಡೆಯಲ್ಲಿ ಹೊಂಡ ಇರುತ್ತದೆ. ಆ ಹೊಂಡದೊಳಗೆ ಇದನ್ನಿಡುದು ಅಗ್ನಿಯನ್ನು. ಮತ್ತೆ ಬೆಳಿಗ್ಗೆ ಅದನ್ನು ತೆಗೆದು ಆಹುತಿ ಕೊಡುವಾಗ ಸೂರ್ಯೋದಯ ಆಗಬೇಕು, ಮತ್ತೆ ಸಂಜೆ ಸೂರ್ಯಾಸ್ತ ಆಗುವಾಗ ಆಹುತಿ ಕೊಡುವಾಗ ಅದನ್ನು ಮೇಲಕ್ಕೆ ತಂದಿಟ್ಟು ಪ್ರೋಸೆಸ್ ಪ್ರಕಾರ ಆಹುತಿಗಳನ್ನು ಮತ್ತೆ ನಡೆಸುವ ರೀತಿ. ಬಹಳ ಹೊತ್ತಿಲ್ಲ, ಪ್ರೋಸೆಸ್ಗಳಿಗೆ ಮುಕ್ಕಾಲು ಗಂಟೆ ಎಲ್ಲ ಬೇಕಾಗುವುದು, ನಿಜವಾಗಿ ಬಹಳ ಕಡಿಮೆ. ಮತ್ತೆ ಆಚೀಚೆ ಹೋಗಾಗ್ಲಿಕ್ಕೆಲ್ಲ ಉಂಟೇ ಉಂಟು. ಅದಕ್ಕೆ ಕಾಲಕ್ಕೆ ತಕ್ಕದಾಗಿ ಮತ್ತೆ ಅಮಾವಾಸ್ಯೆ ದರ್ಶೇಷ್ಟಿಯಾಗಗಳನ್ನೆಲ್ಲ ಮಾಡಬೇಕು. ಮತ್ತೆ ಪೂರ್ಣಯಾಷ್ಟಿ ಹುಣ್ಣಿಮೆ ಅಮಾವಾಸ್ಯೆಗಳಿಗೆಲ್ಲ ಮುಂದಕ್ಕೆ ಬಹಳಷ್ಟು ವರ್ಷಗಳು ಕಳೆದಾಗೆಲ್ಲ ಎಲ್ಲ ಸಂಸ್ಥೆಗಳನ್ನೆಲ್ಲ ಅಗ್ನಿಯಲ್ಲಿ ನಡೆಸಿಕೊಡ್ಲಿಕ್ಕುಂಟು. ಹಾಗಾಗಿ ಅದನ್ನು ಸರ್ನೇಮ್ ಆಗಿ ಬಂದಿದೆ ಅಗ್ನಿಹೋತ್ರಿಗಳು ಅಂತ. ಅಗ್ನಿಯಲ್ಲಿ ಆಹುತಿಯನ್ನು ಪ್ರತಿನಿತ್ಯ ಕೊಡ್ತಾ ಬಂದವರೇನೆ. ಇವತ್ತೆಲ್ಲ ಇದ್ದ ಹೆಸರು ಇದ್ದವರ ಹತ್ರ ಎಲ್ಲ ಅಗ್ನಿಹೋತ್ರಿಗಳು ಸರ್ನೇಮ್ ಇದ್ದವರ ಹತ್ರ ಕೇಳಲಿಕ್ಕೆ ಹೋಗ್ಬೇಡಿ, ನೀವು ಮಾಡ್ತೀರಾ ಅಂತ ಅದೆಲ್ಲ ಬಿಟ್ಟೋಗಿದೆ. ನಮ್ಮ ಅಜ್ಜಂದಿರು ನಮ್ಮ ಹಿರಿಯರೆಲ್ಲ ಮಾಡ್ತಾ ಇದ್ರು ಅಂತ ಅವರು ಹೇಳುತ್ತಾರೆ. ದನಕ್ಕೆ ಬೇಕಾದ ಅವಕಾಶಗಳು, ಅವರ ಮನೆಯಲ್ಲಿ ಬೇಕಾದಂತಹ ವ್ಯವಸ್ಥೆಗಳು, ಅದೇ ನಾನು ಹೇಳಿದಲ್ಲ, ಅಂಗಳ ಬೆಂಕಿಯನ್ನು ಉಳಿಸಿಕೊಳ್ಳಿಕ್ಕೆ 24 ಗಂಟೆ ಅದರಲ್ಲಿ ಉಳಿತದೆ. ಮತ್ತೆ ಅದರ ಮೇಲೆ 1-2 ಬೆರಣಿ ಹಾಕಿಟ್ರೆ ಆಯ್ತು. ಮತ್ತೆ ಸಂಜೆವರೆಗೂ ಇರ್ತದೆ. ಮತ್ತೆ ಸಂಜೆ ನಂತರ ಮತ್ತೆ ತೆಗೆದು ಆಹುತಿಯನ್ನು ಕೊಟ್ಟ ಬಳಿಕ ಮತ್ತೆ ಪುನಃ ಅದನ್ನು ರಕ್ಷಣೆ ಮಾಡಲಿಕ್ಕೆ ಮರುದಿನ ಬೆಳಿಗ್ಗೆಗೆ ಬರುವಾಗ ಮತ್ತೆ ಇಲ್ಲಿ ಅಗ್ನಿ ಶಾಂತವಾದ್ರೇನು ಅದಕ್ಕೆಲ್ಲ ಪ್ರಾಯಶ್ಚಿತ್ತ ಎಲ್ಲ ಉಂಟು. ಅನೇಕ ಪ್ರಾಯಶ್ಚಿತ್ತಗಳಲ್ಲಿ ವ್ಯಾಹೃತಿಯ ಬಳಕೆ ಇದೆ. ಪುನಃಸಂಧಾನ ಮಾಡುವ ರೀತಿ ಪುನಃಸಂಧಾನ ಅಂತ ಶಬ್ದ ಹೇಳ್ತಾರೆ. ಎಲ್ಲ ಪ್ರಯಾಣಕ್ಕೆ ದೂರಕ್ಕೆ ಹೋಗುವಾಗಲೂ ಅಗ್ನಿ ಸಮೇತ ಹೋಗ್ಬೇಕು. ಇಲ್ಲಾದ್ರೆ ಅಗ್ನಿಯನ್ನು ಸಮಿತಿಯಲ್ಲಿ ಆರೋಪ ಮಾಡಿ ಮರುದಿನ ಸಮಿತಿಯನ್ನು ತಿಕ್ಕಿ ಮತ್ತೆ ತೆಗಿಲಿಕ್ಕೆ. ಹೀಗೆ ಅನೇಕ ರೀತಿಯ ಅಗ್ನಿಹೋತ್ರದ ಪ್ರಕ್ರಿಯೆಗಳಿವೆ. ಕೃಷ್ಣ ಹೇಳಿದ ಅಗ್ನಿಹೋತ್ರದ ಒಂದು ವಿಶೇಷತೆ ಕಪಿಲೆಯ ನಿರ್ಮಿತಿ ಹೋಮಕ್ಕಾಗಿ ಎನ್ನುವ ನೆಲೆಯಲ್ಲಿ ನಾನು ಅಗ್ನಿಹೋತ್ರದ ಕೆಲವು ಮುಖಗಳನ್ನು, ಅನೇಕ ಆಯಾಮಗಳು, ಇದು ಔಟ್ ಆಫ್ ಟೆಸ್ಟ್ ಹೇಳಿದಾಗೆ ಭಾರತದಲ್ಲಿ ಇಲ್ಲದ ಚಿಂತನೆ ಆದರೂ ಬ್ರಾಹ್ಮಣ ಅರಣ್ಯಕೇಳು ಉಪನಿಷತ್ತುಗಳಲ್ಲಿ ಬಂದಂತ ಅಗ್ನಿಹೋತ್ರದ ಒಂದು ಡಿಸೈನ್ ಪರಿಚಯ. ಹಾಗಾಗಿ ಅಗ್ನಿಹೋತ್ರಕ್ಕಾಗಿ ಕಪಿಲದನಾದ ಕೃಷ್ಣ ಹೇಳಿದ ತಕ್ಷಣ ಅಗ್ನಿಹೋತ್ರ ಏನು ಒಂದು ಗೊತ್ತಿರಲಿ ಅಂತೇಳಿ ನಾನು ಅಗ್ನಿಹೋತ್ರದ ದೇವತೆಗಳು, ಅದರ ಮಂತ್ರಗಳು, ಅದರ ಜೋಡಿ ವ್ಯವಸ್ಥೆಗಳು, ಅದು ತ್ರಿಶ್ರವಣದಲ್ಲಿ ಬರತಕ್ಕ ಲೆಕ್ಕಾಚಾರಗಳು, ಅದರಂತೆ ಯಜಮಾನನೇ ಕೊನೆಗೆ ಆಧ್ಯಾತ್ಮಿಕವಾಗಿ ಅಗ್ನಿಹೋತ್ರ ಆಗುವ ರೀತಿ, ಇವನ್ನೆಲ್ಲ ಹೇಳಿದ್ದು ನಾನು. ಆದರೆ ಅಗ್ನಿಹೋತ್ರವನ್ನು
ಪ್ರಧಾನವಾಗಿ ತಾನೇ ಮಾಡಲಿಕ್ಕಿದೆ ಎನ್ನುವುದಂತೂ ಮುಖ್ಯವಾಗಿ ಬ್ರಾಹ್ಮಣಗಳು ಎತ್ತಿ ಹೇಳಿವೆ. ಇವನ್ನೆಲ್ಲ ಹೊರಗಿನ ಮಾತುಗಳ ಜೊತೆಯಲ್ಲಿ ಕೃಷ್ಣನ ಅಗ್ನಿಹೋತ್ರದ ಧರ್ಮರಾಜನಿಗೆ ಹೇಳಿದ. ಇನ್ನೂ ಅನೇಕ ಮುಖಗಳಿಂದ ಕೃಷ್ಣ ಧರ್ಮರಾಜನಿಗೆ ಇದು ಬಹಳ ದೊಡ್ಡದಾದಂತಹ ಪ್ರಕ್ರಿಯೆ. ಕೃಷ್ಣನಿಗಾಗುವಾಗ ದನದ ಬಗ್ಗೆ, ಕಪಿಲೆಯ ಬಗ್ಗೆ ಹೇಳಿರತಕ್ಕಂಥ ಮಾತು. ದಾನ ವಿಶೇಷಗಳಲ್ಲಿ, ಯಜ್ಞ ವಿಶೇಷಗಳಲ್ಲಿ ಪ್ರಧಾನ ಎನ್ನುವ ನೆಲೆಯಲ್ಲಿ ಎಲ್ಲ ಯಜ್ಞಗಳು ಸರಿಯೇ, ಆಧ್ಯಾತ್ಮಿಕವಾಗಿಯೂ ಸರಿಯೇ, ಅದರೊಟ್ಟಿಗೆ ಬಾಹ್ಯವಾಗಿಯೂ ಸರಿಯೇ. ಆದರೆ ಈ ಗೌಶ್ಚ ಸದ್ಗತಿ ಹೇತುತ್ವಾತ್ ಅಂತ ಆಚಾರ್ಯ ಮತ್ತವರು ಹೇಳಿದಂತೆ, ಗೋವು ಎನ್ನುವುದು ಉದ್ಧಾರ ಮಾಡುತ್ತದೆ, ನಮ್ಮನ್ನು ಮೇಲಕ್ಕೆ ಒಯ್ತದೆ, ಭಗವಂತನೆಡೆಗೆ ಸಾಗಿಸ್ತದೆ ಅನ್ನುವ ನೆಲೆಯಲ್ಲಿ ಶುದ್ಧವಾದ, ಸಾತ್ವಿಕವಾದ, ಸಕಲ ದೇವತೆಗಳ ಸನ್ನಿಧಾನ ಉಳ್ಳ ಪಾತ್ರ. ಹಾಗಾಗಿ ಸಕಲ ದೇವತೆಗಳಿಗೆ ಆಹುತಿ ವ್ಯವಸ್ಥೆ ಉಳ್ಳ ಯಜ್ಞ ಅದು ಅಗ್ನಿಹೋತ್ರ. ಹೀಗಾಗಿ ಸಕಲ ದೇವತೆಗಳಿಗೆ ಸಂಬಂಧಪಡುವಂತೆ ಗೋವಿನ ವ್ಯವಸ್ಥೆ, ಸಂಬಂಧ. ಹೀಗಾಗಿ ಗೋವಿನ ಬಗ್ಗೆ ಉಲ್ಲೇಖ ಮಾಡಿದ್ದಾನೆ. ಗೋವಿನದ್ದೇ ಪ್ರಧಾನವಾದಂತಹ ವಸ್ತುವಾಗಿ, ಹಾಲುವಾಗಿ ಅಥವಾ ತುಪ್ಪವಾಗಿ, ಅದರಲ್ಲಿ ಮೊಸರಿನ ಆಹುತಿಯನ್ನು ಕೊಡುವ ನೆಲೆಯಲ್ಲಿ ಇವತ್ತು ಕೃಷ್ಣ ವಿಶೇಷವಾದ ಪ್ರಮಾಣವನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ. ಈ ರೀತಿಯಾಗಿ ದನವನ್ನು ವ್ರತದ ಸಂದರ್ಭಗಳಲ್ಲಿ, ಚಾತುರ್ಮಾಸ್ಯ ವ್ರತ ಸಂದರ್ಭದಲ್ಲಿ ಅದಕ್ಕೆ ಕ್ಷೀರೇಣ ಕಪಿಲಾಯ ಸುದದ್ದಾಮ ಅಂತ ಕೃಷ್ಣ ಹೇಳಿದ್ರು. ಹಾಲಲ್ಲಾದ್ರೆ ಮೊಸರು ಮಾಡಲಿಕ್ಕೆ ಬರುತ್ತೆ. 1 ವರ್ಷ 1 ತಿಂಗಳು ಕ್ಷೀರ ವ್ರತ ಇದ್ರೆ ದದ್ದಿಯನ್ನು ಮಾಡುದು, ದದಿ ವ್ರತ ಇದ್ರೆ ಕ್ಷೀರದಲ್ಲಿ ಮಾಡುದು. ಇದು ಯಾವತ್ತೂ ಹಾಗೆ, ಒಂದು ಅಭಾವದಲ್ಲಿಯೂ ಹಾಗೆ, ಕೇವಲ ಆಗದಿದ್ದಾಗಂತಲ್ಲ. ಹಾಲು ಇಲ್ಲದೆ ಹೋದ್ರೆ ಮೊಸರಿನಲ್ಲಿ ಹಾಲಿನ ಸ್ಥಾನವನ್ನು ತುಂಬಿಸಬಹುದು. ಮೊಸರಿಲ್ಲ ಅಂತಾದ್ರೆ ಮೊಸರಿನ ಸ್ಥಾನದಲ್ಲಿ ಹಾಲನ್ನು ತುಂಬಿಸಬಹುದು. 2 ತಟ್ಟೆಯಲ್ಲಿ ಹಾಲಿಟ್ಟು ಹಾಲು ಮೊಸರು ಅಂತ ಹೇಳಲಿಕ್ಕೆ ಬರುತ್ತೆ, ಪಂಚಗವ್ಯಕ್ಕೋ ಪಂಚಾಮೃತಕ್ಕೋ. ಹಾಗೆ ಹಾಲು ಮೊಸರು ಇಲ್ಲ, 2 ಇಲ್ಲ ಅಂತಾದ್ರೂ ತುಪ್ಪವನ್ನು ಆ ಸ್ಥಾನದಲ್ಲಿ ಇಟ್ಟುಕೊಂಡು ಕೆಲಸ ಮಾಡಲಿಕ್ಕೆ ಬರುತ್ತೆ. 3 ಇಲ್ಲ ಆದ್ರೆ ಅಂತ ಕೇಳಬೇಡಿ, ಯಾಕೆಂದ್ರೆ ದನದ್ದು ಏನಿಲ್ಲ ಆಗತ್ತೆ. ಮತ್ತೆ ಅದನ್ನ ಯಾವುದಿಲ್ಲದಿದ್ರೂ ತುಪ್ಪವೋ ಹಾಲೋ ಮೊಸರೋ ಅದನ್ನು ಮೇಕಪ್ ಮಾಡ್ತದೆ. ಅದರಿಂದ ಪಂಚಗವ್ಯ ಪ್ರಾಶನದಲ್ಲಿ 5 ಸಿಗದಿದ್ರು, ಒಂದೊಂದು ದನದ ಒಂದೊಂದು ಅಂಶವನ್ನು ಉಲ್ಲೇಖ ಮಾಡಿದ್ರು. ಸಿಗದಿದ್ರು ಒಂದರದ್ದನ್ನಾದ್ರೂ ಎಲ್ಲವನ್ನು ಮಾಡಿಕೊಂಡು, ಅಥವಾ ಎಲ್ಲಕ್ಕೂ ಒಂದವನ್ನಾದ್ರೂ, ಹಾಲನ್ನೇ ಎಲ್ಲಕ್ಕೂ ಉಪಯೋಗಿಸಿಕೊಳ್ಳುವಾದ್ರೂ ಹಾಲಿನ ಪ್ರಾಶನದಲ್ಲಿ ಮಾತ್ರವೇ ಪ್ರಾಯಶ್ಚಿತ್ತವನ್ನು ಹೇಳಿದ್ದಿದೆ. ಹಾಗಾಗಿ ಇಲ್ಲಿ ಕೃಷ್ಣ ಹೇಳಿದ ಈ ಗೆರೆಯಲ್ಲಿ ಹೆಚ್ಚಿನ ಮಹತ್ತಿಗೆ ಇದೆ. ಹೀಗೆ ಕಪಿಲೆಯ ಬಣ್ಣನೆಯನ್ನು ಮತ್ತೆ ವಿಶೇಷಾಂಶಗಳಿಂದ ಧರ್ಮರಾಜನಿಗೆ ಕೃಷ್ಣ ತಿಳಿಸಿಕೊಡ್ತಾನೆ. ಮತ್ತೆ ಅದರ ಚಿಂತನೆ ನಡೆಸುವ ಮತ್ತೆ ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.